ಸದ್ಯ ಪರಶುರಾಮನ ಕಥೆಗೆ ಬರೋಣ. ರಾಮಕೃಷ್ಣ ನಾವು ಮುಂದೆ ಬಂದಾಗ ಆ ಸಂಖ್ಯೆ ನೋಡೋಣ. ಪರಶುರಾಮ ಏನು ಸಾಧನೆ ಮಾಡಿದ? ಏನು ಮಾಡಿಲ್ಲ. ಆದರೆ ಒಂದು ವಿಚಿತ್ರ ನೋಡಿ, ಪರಶುರಾಮನು ಕೂಡ ತಾಯಿಯ ತಲೆ ಕಡಿಯುವ ಮೂಲಕ ತಾಯಿಯ ಪ್ರೀತಿಯನ್ನ ಅಭಿವ್ಯಕ್ತಗೊಳಿಸುವುದು ವಿಚಿತ್ರ ಅವತಾರ. ಅದು ಅಷ್ಟೇ ಅಲ್ಲ, ಪರಶುರಾಮನ ಕೃತ್ಯಗಳು ತುಂಬಾ ಇದೆ. ಪರಶುರಾಮ 21 ಸರ್ತಿ ಕ್ಷತ್ರಿಯರನ್ನ ಸಂಹಾರ ಮಾಡಿದ ಅಂತ ನಿಮಗೆ ಕಥೆ ಗೊತ್ತಿದೆ. ಆದರೆ ನೋಡಿ, ಭಗವಂತ ಅಯೋಧ್ಯೆಗೂ ಹೋಗಿದ್ದ ಪರಶುರಾಮ. ಆದರೆ ಅಲ್ಲಿದ್ದ ರಾಜನನ್ನು ಕೊಂದುಬಿಟ್ರೆ ಮತ್ತೆ ತಾನೇ ಅಲ್ಲಿ ರಾಮನಾಗಿ ಹುಟ್ಟಬೇಕು, ತೊಂದರೆ ಆಗತ್ತೆ ಅಂತ ಅಲ್ಲಿದ್ದ ರಾಜನನ್ನು ಕೊಲ್ಲೇ ಇಲ್ಲ. ಯಾಕೆ ಕೊಲ್ಲಿಲ್ಲ ಅಂದ್ರೆ ಅದಕ್ಕೊಂದು ಲೌಕಿಕ ಕಾರಣ ಇದೆ. ಪರಶುರಾಮ ಅಯೋಧ್ಯೆಗೆ ಹೋದ. ಎಲ್ಲಿ ರಾಜ? ಅವಾಗ ಅಶ್ಮಕ ಅಂತ ಒಬ್ಬ ರಾಜ ಇದ್ದ. ಈ ಜನಕ, ಈ ದಶರಥ ಹುಟ್ಟಿ ಬಂದ ವಂಶದ ರಘುವಂಶದಲ್ಲಿ ಅವನು ಪರಶುರಾಮ ಅಲ್ಲಿ ಹೋದಾಗ ಇದ್ದವ ಅಶ್ಮಕ ಅಂತ ಆ ರಾಜನ ಹೆಸರು. ಸರಿ, ಎಲ್ಲಿ ರಾಜ? ಅವನು ಸೀದಾ ಹೋಗಿ ಹೆಣ್ಮಕ್ಳ ಕೋಣೆ ಒಳಗೆ ಹೋಗಿ ಅಡಕೂತಂತೆ ರಾಜ. ಹೆಣ್ಮಕ್ಳೆಲ್ಲ ಸುತ್ತ ಅವನಿಗೆ ಎಸ್ಕಾರ್ಟ್ ಆಗಿ ನಿಂತ್ಬಿಟ್ಟು, ಎಲ್ಲಿ ನೋಡಿದ್ರು ಕೋಣೆ ಒಳಗೆ ಪರಶುರಾಮ ಕೊಡಲಿ ಹಿಡ್ಕೊಂಡು ಹೋಗ್ತಾನೆ. ಎಲ್ಲ ಹೆಣ್ಮಕ್ಳು ಮಧ್ಯೆ ಇವನು ಅಡಿಗೆ ಕೂತ್ಬಿಟ್ಟಿದ್ದಾರೆ. ಬರೇ ಹೆಣ್ಮಕ್ಳು ಇರೋದು ಅಂತ ಹೊರಟೋಗ್ಬಿಟ್ಟ ಪರಶುರಾಮ. ಹೆಣ್ಮಕ್ಳು ಇರೋದು ಅಂತ ಹೊರಟು ಹೋದಲ್ಲ, ಮುಂದೆ ಈ ವಂಶದಲ್ಲೇ ತಾನೇ ಪುನಃ ರಾಮನಾಗಿ ಬರಬೇಕು ಅಂತ ಲೋಕದ ದೃಷ್ಟಿಯಿಂದ ಹೆಣ್ಮಕ್ಳು, ಇಲ್ಲಿ ಬರೀ ಹೆಣ್ಮಕ್ಳು, ಇಲ್ಲಿ ಏನು ನಾ ಹೊರಟು ಹೋದ್ಮೇಲೆ ಮೆಲ್ಲ ಅವನು ಅಶ್ವಕ ಹೊರಗೆ ಬಂದ. ಅದಕ್ಕೆ ಪುರಾಣಕಾರ ಅವನಿಗೆ ಏನು ಹೆಸರು ಇಟ್ಟರು ಗೊತ್ತ? ಅವನಿಗೆ ಆಮೇಲೆ ನಾರಿ ಕವಚ ಅಂತ ಹೆಸರು. ಅವನಿಗೆ ನಾರಿಯರೇ ಕವಚವಾಗಿ ನಿಂತು ಅವನನ್ನು ರಕ್ಷಿಸಿದ್ರು, ಅದರಿಂದ ಅವನಿಗೆ ನಾರಿ ಕವಚ ಅಂತ ಹೆಸರು. ಈ ಪರಶುರಾಮ ಅವತಾರದ ವಿಶೇಷ ಏನು ಅಂತ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಳ್ಳದೆ ಇದ್ರೆ, ಬರೇ ಅದೇ 21 ಸರ್ತಿ ತಲೆ ಕಡ್ದದ್ದು, ತಂದೆ ಹೇಳಿದ್ರು ಅಂತ ತಾಯಿ ತಲೆ ಕಡ್ದದ್ದು, ತಾಯಿ ಮತ್ತು ತಮ್ಮ ಅಣ್ಣ ಸೋದರರು ಎಲ್ಲರೂ ತಲೆ ಹಿಡಿದು ಬಿಟ್ಟಿದ್ದಾರೆ. ಬಹಳ ವಿಚಿತ್ರ, ಲೋಕ ವಿಲಕ್ಷಣವಾದ ನಡೆ. ಅದು ಯಾಕೆ ಹಾಗೆ ಮಾಡಿದ ಅಂದ್ರೆ ನಾನು ಮೊನ್ನೆ ಹೇಳಿದೆ, ಕಾರ್ತವೀರ್ಯಾರ್ಜುನನಿಗೆ ಯೋಗಶಾಸ್ತ್ರವನ್ನ, ಅಧ್ಯಾತ್ಮ ವಿದ್ಯೆಯನ್ನ ಉಪದೇಶ ಮಾಡಿದವನೇ ದತ್ತನಾಮಕನಾದ ಭಗವಂತ. ದತ್ತಾತ್ರೇಯನಿಂದ ಯೋಗ ಸಂಪತ್ತು ಪಡೆದ ಕಾರ್ತವೀರ್ಯಾರ್ಜುನ ಎಷ್ಟು ಪ್ರಭಾವಿಯಾಗಿದ್ದ ಅಂತಂದ್ರೆ, ರಾವಣನ ಮುಂದೆ, ರಾವಣನ ಕಾಲದಲ್ಲಿ, ರಾವಣ ಅನೇಕ ಯುಗಗಳಲ್ಲಿದ್ದವ. ರಾವಣ ಹುಟ್ಟಿದ ಮೇಲೆ ದತ್ತಾತ್ರೇಯನಿಂದ ಉಪದೇಶ ಪಡೆದ ಕಾರ್ತವೀರ್ಯಾರ್ಜುನನಿಗೂ ರಾವಣನಿಗೂ ಯುದ್ಧ ಆಗತ್ತೆ. ಅಂದ್ರೆ ರಾವಣನೇ ಕಾಲಕ್ಕೆ ಅದಕ್ಕೆ ಹೋಗೋದು ಎಲ್ಲ ಕಡೆ ಯುದ್ಧ ಮಾಡ್ಲಿಕ್ಕೆ. ಆ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಅತುಲಂಬಲಮೇತಸ್ಯ ವಾಲಿನೋ ರಾವಣಸ್ಯ ಚ. ಇದು ರಾಮಚಂದ್ರನ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ. ನಮ್ಮ ಕಾಲದಲ್ಲಿ ಮಹಾವೀರರು ಅಂತ ಹೇಳುವ ಇಬ್ಬರೇ, ಅವರಿಗೆ ಸಾಟಿಯಾದ ಮೂರನೇ ಹೆಸರಿಲ್ಲ. ಇಬ್ಬರೇ ಇರುವುದು, ಯಾರೆಲ್ಲ? ವಾಲಿನಃ ರಾವಣಸ್ಯ. ನನ್ನ ಕಾಲದಲ್ಲಿ ನಾನು ಮಹಾವೀರರು ಅಂತ ಗುರುತಿಸಬಹುದಾದ ವ್ಯಕ್ತಿಗಳು ಇಬ್ಬರೇ ಅಪ್ಪ. ಅತುಲಂಬಲಂ, ಸಾಟಿ ಇಲ್ಲದ ವೀರರು. ಆದರೆ ನ ತ್ವೇತಾಭ್ಯಾಂ ಹನುಮತ ಸಮಂತಿತಿ ಮತಮ್ಮಮ್ಮ. ವಾಲಿಯು ಸಾಟಿ ಇಲ್ಲದ ವೀರ, ರಾವಣನು ಸಾಟಿ ಇಲ್ಲದ ವೀರ. ಆದರೆ ಅವರಿಬ್ಬರನ್ನು ಒಟ್ಟು ಹಾಕಿದ್ರು ಒಂದು ಹನುಮಂತ ಆಗಲ್ಲ. ಇವರಿಬ್ಬರು ಒಟ್ಟಿಗೆ ಸೇರಿದ್ರು ಹನುಮಂತನ ಮುಂದೆ ನಿಲ್ಲೋದಲ್ಲ. ನ ತ್ವೇತಾಭ್ಯಾಂ ಹನುಮತ ಸಮಂತಿತಿ ಮತಮ್ಮಮ್ಮ. ಇದು ನನ್ನ ಸಿದ್ಧಾಂತ ಅಂತಾರೆ ರಾಮಚಂದ್ರ. ಇವರಿಬ್ಬರು ಒಟ್ಟಿಗೆ ಸೇರಿದ್ರು ಒಂದು ಹನುಮಂತ ಆಗಲ್ಲ. ಹೀಗೆ ಮಹಾವೀರ ರಾವಣ. ಆದ್ರಿಂದ ಅವನಿಗೆ ಜಗತ್ತಿನಲ್ಲಿ ಎಲ್ಲರನ್ನೂ ಸೋಲಿಸಿಬಿಡ್ಬೇಕು, ನಾನು ರಾಜಾಧಿರಾಜ ಆಗಬೇಕು, ಚಕ್ರವರ್ತಿ ಆಗಬೇಕು ಅನ್ನುವಂತ ಒಂದು ಆಸೆ. ಆ ಆಸೆಯಿಂದ ಕಾರ್ತವೀರ್ಯಾರ್ಜುನ ಹತ್ರ ಹೋಗಿ. ಕಾರ್ತವೀರ್ಯಾರ್ಜುನ ವಾಸ್ತವಿಕವಾಗಿ ಯದುವಂಶದಲ್ಲಿ ಬಂದವ, ಯಾದವ ವಂಶ, ಕೃಷ್ಣನ ಪೂರ್ವವಂಶ. ಅವನು ಕೃತವೀರ್ಯ ಅಂತ ಅವನ ಅಪ್ಪನ ಹೆಸರು. ಇವನ ಹೆಸರು ಅರ್ಜುನ ಅಂತ. ಕಾರ್ತವೀರ್ಯಾರ್ಜುನ ಅಂದ್ರೆ ಕೃತವೀರ್ಯನ ಮಗ ಅರ್ಜುನ ಅಂತ. ಇವನ ಹೆಸರು ಅರ್ಜುನ. ಕಾರ್ತವೀರ್ಯಾರ್ಜುನ ಅನ್ನೋದು ಅವನ ಹೆಸರಲ್ಲ, ಬರೇ ಅರ್ಜುನ ಅಂತ ಅವನ ಹೆಸರು. ಸರಿ, ಈ ಕೃತವೀರ್ಯನ ಮಗನಾದ ಅರ್ಜುನ ಒಂದು ಸರ್ತಿ ನರ್ಮದಾ ನದಿಯಲ್ಲಿ ಸ್ನಾನಕ್ಕೆ ಇಳಿದಿದ್ದ. ಇವನು ಬಂದ. ಎಲ್ಲಿ? ರಾವಣ ಎಲ್ಲಿ ಇದ್ದಾನೆ? ಅರ್ಜುನ ನನ್ನ ಹತ್ರ ಯುದ್ಧಕ್ಕೆ ಬರಲಿ. ಯುದ್ಧಕ್ಕೆ ಬರಲಿ ಹೇಳಿದಾಗ ಅವ್ರು ಹೇಳಿದ್ರು ಅರಮನೆಯಲ್ಲಿ ಇಲ್ಲ, ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಇವನು ನರ್ಮದಾ ತೀರಕ್ಕೆ ಬಂದ. ನರ್ಮದಾ ತೀರಕ್ಕೆ ಬಂದು ಅಲ್ಲಿ ಅಷ್ಟೊತ್ತಿಗೆ ಅವನು ರಾವಣ, ನಿಮ್ಗೆ ಗೊತ್ತಿದೆ, ಮಹಾಶಿವ ಭಕ್ತ. ಅವನು ಶಿವ ಪೂಜೆ ಮಾಡಬೇಕು. ನರ್ಮದಾದಲ್ಲಿ ಶಿವಲಿಂಗ ದೊರಕುವ ಸ್ಥಾನ. ಹೇಗೆ ಗಂಡಕಿ
ಸಾಳಗ್ರಾಮಗಳು ಸಿಗುವ ಸ್ಥಾನವೋ ಹಾಗೆ ನರ್ಮದಾ ಲಿಂಗ ಅಂದರೆ ಶಿವಲಿಂಗ ಬಹಳ ಪ್ರಸಿದ್ಧ. ಅಲ್ಲಿ ಸಿಗತಕ್ಕಂತಹ ಸಹಜ ಲಿಂಗವನ್ನ ಪೂಜೆ ಮಾಡುವುದು ಬಹಳ ವಿಶೇಷ. ಹಾಗಾಗಿ ನರ್ಮದಾ ನದಿ ತೀರದಲ್ಲಿ ನರ್ಮದಾ ಜಲದಿಂದ ಅಭಿಷೇಕ ಮಾಡಿ ಶಿವ ಪೂಜೆ ಮಾಡಬೇಕು ಅಂತ ಇವನು ಅಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿ ಇವನು ಸ್ನಾನಕ್ಕೆ ಹೋಗಿದ್ದಾನೆ. ಅವ್ರು ಸ್ನಾನ ಮಾಡಿ ಬರುವಷ್ಟು ಪೂಜೆ ಮಾಡುವ ಅಂತ ಕೂತಿದ್ದಾನೆ. ರಾಮಾಯಣದಲ್ಲಿ ಕಥೆ ಬರುತ್ತೆ, ಉತ್ತರಕಾಂಡದಲ್ಲಿ. ಇವನು ಏನ್ ಮಾಡಿದ, ಈ ಗೊತ್ತಿಲ್ಲ, ರಾವಣ ಬಂದದ್ದು ಗೊತ್ತಿಲ್ಲ ಕಾರತ್ವೀರ್ಯಾರ್ಜುನಿಗೆ. ಅವನು ನೀರಿನಲ್ಲಿ ವಿಹಾರಕ್ಕೆ ಅಂತ ಇಳಿದಿದ್ದ. ಸ್ನಾನ ಮಾತ್ರ ಅಲ್ಲ, ಜಲವಿಹಾರ, ಈಜು. ಅವನಿಗೆ ಒಮ್ಮೆಗೆ ಈ ನರ್ಮದಾ ನದಿಯಲ್ಲಿ ನನ್ನ ಪೂರ್ಣ ಶಕ್ತಿ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ, 1,000 ತೋಳುಗಳನ್ನು ವ್ಯಕ್ತಗೊಳಿಸಿ ನೀರನ್ನ ಚೆಲ್ಲಿ ಬಿಟ್ರೆ, ಅವನು ಹಾಗೆ ತನ್ನ 1,000 ತೋಳುಗಳಿಂದ ಒಮ್ಮೆ ಆ ನದಿಯ ನೀರನ್ನ ಈ ಕೈಯಿಂದ ಎಸೆದು ಬಿಟ್ಟಾರೆ. ಅದು ನೀರು ಉಕ್ಕೇರಿ ಬಂದು ರಾವಣ ಪೂಜೆ ಕೂತದಲ್ಲಿ ಶಿವಲಿಂಗ ಸಮೇತ ಕಿತ್ಕೊಂಡು ಹೋಗ್ತದೆ. ಸಿಟ್ಟು ಬಂತು ರಾವಣನಿಗೆ. ನದಿ ತೀರದಲ್ಲಿ ನಾನು ಪೂಜೆಗೆ ಇಟ್ಟದನ್ನು ವಿಘ್ನ ಮಾಡುವುದು ಅಂದ್ರೆ ಏನು ಅಂತ ಸಿಟ್ಟು ಬಂತು. ಅವನು ಎದ್ದು ಬಂದ ತಕ್ಷಣ ಯುದ್ಧಕ್ಕೆ ನಿಂತ. ಯುದ್ಧದಲ್ಲಿ ಕಾರತ್ವೀರ್ಯಾರ್ಜುನ ಏನ್ ಮಾಡಿದ, ಏನಿಲ್ಲ, ಅವನು ಸುಮ್ಮನೆ ಹಿಡಿದು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗಿ ತನ್ನ ಅರಮನೆಯನ್ನು ಜೈಲಲ್ಲಿ ಹಾಕ್ಬಿಟ್ಟ ರಾವಣನನ್ನ. ಮಹಾ ಜೀವನದಲ್ಲಿ ಮೊಟ್ಟ ಮೊದಲ ಅವಮಾನ ರಾವಣನಿಗೆ ಆದ. ಅಂಥ ವೀರ, ಅಂಥ ದೊಡ್ಡ ಜ್ಞಾನಿ, ಜ್ಞಾನದಲ್ಲಿ ಬಲದಲ್ಲಿ ಎರಡರಲ್ಲೂ ಸಾಟಿ ಇಲ್ಲದ ಬಹಳ ದೊಡ್ಡ ಕ್ಷತ್ರಿಯ. ಕೃತಯುಗ ಆದ್ದರಿಂದ ಅವಾಗ ಬಹುಸಾಹಸ್ರ ಜೀವಿನ ನಾವು ರಾಮಾವತಾರದಲ್ಲೂ ನೋಡ್ತೇವೆ. ಕೃತಯುಗದಲ್ಲಿ 100 ವರ್ಷ ಅನ್ನುವುದನ್ನ ಅದು ಇಲಾಸ್ಟಿಕ್, ಜಾಸ್ತಿ ಮಾಡಬಹುದು ಅಂತ. ಅದು ಹೇಗೆ ಅಂದರೆ ಒಂದು ನಿಯಮ ಇದೆ. 100 ವರ್ಷ ಅಂದ್ರೆ 100 ವರ್ಷವೇ. ಅದು 100 ವರ್ಷ, ಈಗ ಬ್ರಹ್ಮನ 100 ವರ್ಷ ಅಂದ್ರೆ 31,104 ಕೋಟಿ ವರ್ಷ ಅಂತ ಹೇಳಲಿಲ್ವ ನಾನು. ಅದರ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ವರ್ಷ ದೊಡ್ಡದು ಸಣ್ಣದು ಆಗಬಹುದು. ಯಾಕೆಂದ್ರೆ ಕಾಲದ ಅದು ಇಟ್ ಈಸ್ ರಿಲೇಟಿವ್, ಥಿಯರಿ ಆಫ್ ರಿಲೇಟಿವಿಟಿಯನ್ನು ನೀವು ಕಾಲಕ್ಕೂ ಅನ್ವಯಿಸಿದ್ರೆ ಬೇರೆ ಬೇರೆ ದೇಶ ಕಾಲಗಳಲ್ಲಿ ಈ ವರ್ಷಗಳು, ದಿನಗಳು ಯಾಕೆ ಇದೇ ನಾವು ಒಂದು ಒಳ್ಳೆ ವಿಷಯ, ಯಾರೊಬ್ರು ಸ್ನೇಹಿತರು ಸಿಕ್ಕಿದ್ರು, ಬಹಳ ನಮಗೆ ಇಷ್ಟವಾದ ವಿಷಯ ಚರ್ಚೆ ಮಾಡ್ತಾ ಕೂಡ್ತೇವೆ. ನಾವು 1 ತಾಸು ಮಾತಾಡಿದ್ರು ಗೊತ್ತಾಗೋಲ್ಲ. 1 ಗಂಟೆ ಆಯ್ತಿದೆ, ಹೌದಾ, ಏನು 5-10 ನಿಮಿಷ ಆಯ್ತೇನೋ ಅಂತ ತಿಳ್ಕೊಳ್ತೇವೆ. ಅದೇ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಕಾಯ್ತಾ ನಿಂತಿರ್ತೇವೆ. ಅವಾಗ 5 ನಿಮಿಷಕ್ಕೊಂದು ಬಸ್ ಬರುತ್ತೆ. ಆ 5 ನಿಮಿಷ ಅನ್ನೋದು ನಮಗೆ 50 ನಿಮಿಷದಾಗ ಕಾಣುತ್ತೆ. 1 ನಿಮಿಷಕ್ಕೊಮ್ಮೆ ವಾಚ್ ನೋಡ್ತೇವೆ. ಅಂದ್ರೆ ಕಾಲ ನಮ್ಮ ಮನಸ್ಥಿತಿಗೆ ತಕ್ಕಂತೆ ದೊಡ್ಡದು ಸಣ್ಣದು ಆಗುತ್ತೆ. ಇದಕ್ಕೆ ಬೇಕಾದಷ್ಟು ವಿನೋದದ ಜೋಕುಗಳಿವೆ ಮೆಡಿಕಲ್ ಸೈನ್ಸ್ನಲ್ಲಿ. ಏನ ನೀವು ಔಷಧ ತಗೊಂಡ್ರೆ ಒಂದೇ ವಾರದಲ್ಲಿ ನಿಮ್ಮ ನೆಗಡಿ ಗುಣ ಆಗುತ್ತೆ. ಔಷಧ ತಗೊಳ್ಳದೇ ಇದ್ರೆ 7 ದಿವಸ ಬೇಕಾಗುತ್ತೆ. ಭಯಾನಕ ಅಲ್ವಾ? ಯಾವ್ದ್ರೆ ಹೇಳುವಾಗ 7 ದಿವಸ ಹೇಳುವಾಗ ಸ್ವಲ್ಪ ದಿನ ಹೇಳದೆ ಹೇಳ್ಬೇಕಪ್ಪ. ಇದನ್ನು ಒಂದೇ ವಾರದಲ್ಲಿ ಗುಣ ಆಗಿಬಿಡುತ್ತೆ. ಇದು ರಿಲೇಟಿವಿಟಿ. 1 ವಾರ ಬಹಳ ಬೇಗ ಕಾಣುತ್ತೆ, 7 ದಿವಸ ಬಹಳ ದೀರ್ಘವಾಗಿ ಕಾಣುತ್ತೆ. ಹಾಗೆ ಅತ್ತೆ ಸೊಸೆಯರಿಗೆ, ಒಬ್ಬಳು ಅತ್ತೆ ಇದ್ಲಂತೆ. ಅವಳು ಹೇಳೋದು, ನನ್ನ ಮಗಳು ಎಲ್ಲೋ 3-4 ದಿವಸಕ್ಕೊಮ್ಮೆ ಅಭ್ಯಂಗ ಮಾಡ್ತಿದ್ಲು ಪಾಪ. ಈಗ ಒಬ್ಬಳು ಸೊಸೆ ಬಂದಿದ್ದಾಳೆ, ಅವಳಿಗೆ ಪ್ರತಿ ವಾರ ಅಭ್ಯಂಗ ಆಗಬೇಕು. ನೋಡಿ ಏನ್ ಕಥೆ ಇದು. ಮಗಳು 4 ದಿವಸಕ್ಕೆ, ಇವಳು 7 ದಿವಸಕ್ಕೊಮ್ಮೆ ಮಾಡಿದ್ರು ಭಾರಿ ಬೇಗ ಮಾಡ್ತಾಳೆ. ಯಾಕಂದ್ರೆ ಸೊಸೆ ಅವಳು ಮಗಳಲ್ಲ. ಪ್ರತಿ ವಾರ ಅಭ್ಯಂಗ ಆಗಬೇಕು. ಏನ್ರಿ ಕಲಿಯುಗ. ಇದೆಲ್ಲ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಹೇಳ್ತಕ್ಕಂಥದ್ದು. ಭಾಗವತದಲ್ಲಿ ಕೃಷ್ಣನ ಹತ್ರ ಗೋಪಿಕಾ ಸ್ತ್ರೀಯರು ಹೇಳ್ತಾರೆ, ತ್ರುಟಿರಿ ಯುಗಾಯತೆ ತ್ವಾಂ ಅಪಶ್ಯತಾಂ ಕುಟಿಲ ಕುಂತಲಂ ಶ್ರೀ ನಿಕೇತನಂ ತ್ರುಟಿ ಯುಗಾಯತೆ ಅಂತ. ಕೃಷ್ಣ, ನೀನು ಇದ್ರೆ 1 ಯುಗ 1 ಕ್ಷಣದ ಹಾಗೆ ಕಾಣುತ್ತೆ. ನೀನು ನಮ್ಮ ಕಣ್ಣು ಮುಂದೆ ಇಲ್ಲದೆ ಇದ್ರೆ 1 ಕ್ಷಣ 1 ಯುಗದ ಹಾಗೆ ಕಾಣುತ್ತೆ. ಇದೆಲ್ಲ ಈ ರೀತಿ ಹೇಳಿರೋದ್ರಿಂದ 1,000 ವರ್ಷ ಅಂದ್ರೆ ಒಂದು ಸಂಗತಿ ಎಂಬುದು ಅಂತ. ಇದು ಮಾನಸಿಕ ಸ್ಥಿತಿ ಒಂದು ಆಯ್ತಲ್ಲ. ವಸ್ತುತಃ 100 ವರ್ಷ ಅನ್ನೋದು ಖಚಿತವಾದ ಕ್ಯಾಲೆಂಡರಿನ ವರ್ಷ ಅಲ್ಲ. ಹಿಂದೆ 1000 ವರ್ಷ ಬದುಕಿದ. ಯಾಕೆ ನಮ್ಮ ಹಿಂದೆ ಬೇಡ, ಮಹಾಭಾರತ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಸುಮಾರು 700 ಚಿಲ್ಲರೆ ವರ್ಷಗಳು ಬದುಕಿದ್ರು. ಅದು ಕರ್ಣ ಸ್ವಲ್ಪ 150, ಧೃತರಾಷ್ಟ್ರ 150, ಕರ್ಣ ಸ್ವಲ್ಪ 100 ವರ್ಷದ ಮೇಲೆ. ಆ ವಿರಾಟ, ದ್ರೋಣ, ದೃಪದ ಇವರೆಲ್ಲ ಸುಮಾರು 700 ವರ್ಷ, 700 ಚಿಲ್ಲರೆ ವರ್ಷಗಳು ಬದುಕಿದ್ರು. ಮತ್ತೆ ಧರ್ಮರಾಜ 108, ಅದೇನು ತೊಂದರೆ ಇಲ್ಲ. ಭೀಮಸೇನ 107, ಕೃಷ್ಣಾವತಾರ ಎಲ್ಲಕ್ಕಿಂತ ಶಾರ್ಟ್ ಸ್ಪ್ಯಾನ್ 106.5 ವರ್ಷ ಕೃಷ್ಣ ಭೂಮಿಯಲ್ಲಿದ್ದ. ಅರ್ಜುನ 106, ನಕಲ ಸದೇವರು 105 ವರ್ಷ.
ಇದೆಲ್ಲ ಎಲ್ಲ ಕಾಲದ ಇವತ್ತಿಗೂ 120 ವರ್ಷ ತನಕ ಬದುಕಿದವರು ಇದ್ದಾರೆ. ಆದರೆ ಸಾವಿರಾರು ವರ್ಷ ಹೇಗೆ ಬದುಕುವುದು? ಭೀಷ್ಮಾಚಾರ್ಯ 700 ವರ್ಷ, ಅವ್ರಿಗೆ ಯುದ್ಧರಂಗಕ್ಕೆ ಬರುವಾಗಲೇ 600 ವರ್ಷ ದಾಟಿತ್ತು. ಅದಕ್ಕೆ ಭೈರಪ್ಪನವರು ವಂಶವೃಕ್ಷ ಬರೆಯುವಾಗ ಭೀಷ್ಮಾಚಾರ್ಯ ಗ್ರಂಥದಲ್ಲಿ ಅವರಿಗೆ ವಯಸ್ಸಾಗಿತ್ತು ನೋಡಿ, ಅವ್ರಿಗೆ ಒಂದು ದಿಂಬಿಟ್ಟು ಅದ್ರಲ್ಲಿ ಕೂಡಿಸ್ತಾರೆ. ಪಾಪ ಮುದುಕ ಕೂಡ್ಲಿಕ್ಕಿಲ್ಲ ಯುದ್ಧರಂಗದಲ್ಲಿ ಅಂತ ಅವರಿಗೆ ಒಬ್ಬ ಒಂದು ಕಾದಂಬರಿ ಬರೆಯುವಾಗ ಭೀಷ್ಮಾಚಾರ್ಯ ಮೇಲೆ ಒಂಚೂರು ಅನುಕಂಪ ಬಂತು. ಪಾಪ ಮುದುಕ ಯಾಕೆ ಕೂತ್ಕೊಳ್ತಾರೆ, ದಿಂಬು ಎಲ್ಲ ಇಟ್ಟು ಅವರು ಶರದಲ್ಪ ಅಲ್ಲ ದಿಂಬುದಲ್ಪ ಮಲಕಿರ್ತಾರೆ. ಇದು ಯಾಕೆಂದ್ರೆ ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಾವು ಆ ಕಾಲ ಅವರ ಸ್ಥಿತಿಗತಿ ಭೀಷ್ಮಾಚಾರನ್ನು ಕಲ್ಪಿಸ್ತೇವೆ. ಭೀಷ್ಮಾಚಾರ 600-700 ಹೋಗ್ಲಿ, ಈಗ ಭೀಮಸೇನನಿಗೆ ಧರ್ಮರಾಜನಿಗೆ ಯುದ್ಧ ಆಗುವಾಗ 72 ವರ್ಷ, ಭೀಮಸೇನನಿಗೆ ಮಹಾಭಾರತ ಯುದ್ಧ ಆಗುವಾಗ 71 ವರ್ಷ. 71ನೇ ವಯಸ್ಸಿನಲ್ಲಿ 6 ಅಕ್ಷೋಹಿಣಿ ಸೇನೆಯನ್ನು ಅವನೊಬ್ಬನೇ ಕೊಂದಿದ್ದ, ಗದೆ ಹಿಡ್ಕೊಂಡು. ಇವತ್ತು 72 ವರ್ಷ ಆದವರಿಗೆ ಗಂಟೆ ಎತ್ತಲಿ ಕೂಡಲ್ಲ, ಗದೆ ಎತ್ತುವುದು ಹೌದಾ? ಅದಕ್ಕೆ ಭೀಮಸೇನೂ ಎತ್ತಲಿಲ್ಲ, ಯಾಕೆಂದ್ರೆ ಗಂಟೆ ಎತ್ತಲಿ ಬರೋದಿಲ್ಲ, ಆದ್ರಿಂದ ಲಾಜಿಕ್ ಮಾಡ್ಲಿಕ್ಕೆ ಬರುತ್ತಾ? ಅದು ಬೇರೆ. ಆದರೆ ಹಿಂದಿನವರ 100 ವರ್ಷ ಅನ್ನೋದಕ್ಕೆ ಒಂದು ಬೇರೆ ಕಾನ್ಸೆಪ್ಟ್ ಇದೆ. ಅದನ್ನು ಸುಮ್ಮನೆ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇ. ಏನದು ಅಂದ್ರೆ, ವರ್ಷ ಅಂದ್ರೆ ನಮ್ಮ ಕ್ಯಾಲೆಂಡರ್ನ ವರ್ಷ ಅಲ್ಲ. ಮತ್ತೆ ಬ್ರಹ್ಮನಿಗೂ ಕಂಡಿರಬೇಕು ಯಾವ ವರ್ಷ ಅಂತ ಬರೆಯೋದು, ಯಾವ ಪಂಚಾಂಗದ ಪ್ರಕಾರ ವರ್ಷ. ಯಾಕೆಂದ್ರೆ ಒಂದು ಪಂಚಾಂಗದಲ್ಲಿ ತಿಥಿ ಬೇರೆ, ಇನ್ನೊಂದು ಪಂಚಾಂಗದ ತಿಥಿ ಬೇರೆ. ಒಂದು ಪಂಚಾಂಗದಲ್ಲಿ ನಿನ್ನೆ ಏಕಾದಶಿ ಆದ, ಒಂದು ಪಂಚಾಂಗದಲ್ಲಿ ಇವತ್ತು ಏಕಾದಶಿ. ಬ್ರಹ್ಮನಿಗೆ ತಲೆ ಬಿಸಿ ಯಾವ ಮಠದ ಪಂಚಾಂಗ ಫಾಲೋ ಮಾಡಬೇಕು ನಾನು? ಈ ಮಠದವರಿಗೆ ತಲೆ ನೆಟ್ಟಗಿಲ್ಲದಿದ್ರು ಬ್ರಹ್ಮನಿಗೆ ಇರ್ಬೇಕಲ್ಲ, ಯಾವ ಮಠದ ಪಂಚಾಂಗ ಫಾಲೋ ಮಾಡ್ಬೇಕು ನಾವು? ಅದಕ್ಕೆ ಏನ್ ಮಾಡಿದ, ಈ ಪಂಚಾಂಗದ ರಗಳೆ ಬೇಡ ಅಂತ ಬಿಟ್ಬಿಟ್ಟ. ಪಂಚಾಂಗ ಫಾಲೋ ಮಾಡಿದರೆ ಯಾವುದಾದ್ರೂ ದರಿದ್ರ ಪಂಚಾಂಗವನ್ನು ಫಾಲೋ ಮಾಡ್ಲೇಬೇಕಾ? ಎಲ್ಲವೂ ದರಿದ್ರ ಪಂಚಾಂಗಗಳು, ಸರಿ ಇಲ್ಲ ಯಾವುದು. ಯಾಕೆಂದ್ರೆ ಈ ಪಂಚಾಂಗಗಳಲ್ಲಿ ನಿಜವಾದ ಪ್ರತಿಯೊಬ್ಬರು ಏನು ಹೇಳೋದು ಗೊತ್ತುಂಟ, ನಮ್ದು ಆರ್ಯಭಟೀಯ, ನಮ್ದು ಸೂರ್ಯ ಸಿದ್ಧಾಂತ, ಆ ಸಿದ್ಧಾಂತ ನಮ್ದು ಬ್ರಹ್ಮ ಸಿದ್ಧಾಂತ, ನಮ್ದು ವಿಷ್ಣು ಸಿದ್ಧಾಂತ. ನಾನು ಹೇಳಿದೆ ಯಾವ ಸಿದ್ಧಾಂತ? ನಾನು ಒಂದ್ಸರ್ತಿ ಹೇಳಿದೆ, ಸ್ವಾಮಿ ಗಣಿತದಲ್ಲಿ ಎರಡೇ ಇರುವುದು, ಸರಿಯಾದ ಗಣಿತ, ತಪ್ಪು ಗಣಿತ ಅಂತ. ಅದು ಯಾವ್ದು ಹೇಳಿ ಬರುವುದು? ನಿಮ್ದು ಬ್ರಹ್ಮ ಸಿದ್ಧಾಂತ ಇರ್ಬೋದು, ಸೂರ್ಯ ಸಿದ್ಧಾಂತ, ಎರಡೇ ಗಣಿತ ಇರುವುದು, 3 ಥರದ ಗಣಿತ ಇಲ್ಲ. ನಿಮ್ದು 3 ಥರದ ಗಣಿತ ಆಯ್ತು, ಈಗ ಆರ್ಯಭಟ, ಸೂರ್ಯ ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ. ಆಮೇಲೆ ನಮಗೆ ಗೊತ್ತಿರೋದು ಎರಡೇ ಗಣಿತ, ಸರಿ ಗಣಿತ, ತಪ್ಪು ಗಣಿತ ಅಂತ. ನಿಮ್ದು ಇದರಲ್ಲಿ ಸರಿ ಗಣಿತ ಯಾವುದು ಹೇಳಿ? ಕಡೆಗೆ ನಮ್ಮ ಜನರ ಅವಸ್ಥೆ ಏನು ಗೊತ್ತುಂಟ? ಪಂಚಾಂಗದ ನಮ್ಮ ಗುರುಮಠದವರು ಯಾವತ್ತು ಮಾಡಿದ್ರು ಆವತ್ತು ಅಷ್ಟೇ. ಇನ್ನೇನ್ ಮಾಡ್ಬೇಕು ಈ ಜನ? ಇವರಿಗೆ ಗಣಿತ ಗೊತ್ತಿಲ್ಲ, ಗುರುಮಠದವರಿಗೂ ಗೊತ್ತಿಲ್ಲ ಅಂತ ಇವರಿಗೆ ಗೊತ್ತಿಲ್ಲ. ಆದ್ರಿಂದ ಅವರು ತಪ್ಪು ಪಂಚಾಂಗ ಮಾಡಿದ್ದಾರೆ, ಫಾಲೋ ಮಾಡ್ತಾರೆ. ಇಷ್ಟೇ ವಿಷಯ, ಅಬದ್ಧವನ್ನೇ ಫಾಲೋ ಮಾಡ್ತಾ ಇರ್ತಾರೆ, ಯಾರೂ ತಿದ್ದಿಕೊಳ್ಳೋದಿಲ್ಲ. ಇವತ್ತು ನಿಮಗೆ ಸೂರ್ಯ ಚಂದ್ರರ ಗ್ರಹಣಕ್ಕೆ ಆರ್ಯಭಟ ಸೂರ್ಯ ಸಿದ್ಧಾಂತ ಯಾವುದೂ ಇಲ್ಲ, ದೃಗ್ಗಣಿತ ಬೇಕು. ಮತ್ತೆ ಏಕಾದಶಿ ಹಾಕ್ಬೇಡ. ದೃಗ್ಗಣಿತ ಅಂದ್ರೆ ಕಣ್ಣಿಗೆ ಕಾಣುವ ಗಣಿತ. ಗ್ರಹಣ ಮಾಡಬೇಕಾದ್ರೆ ನೀವು ಆರ್ಯಭಟ ಪ್ರಕಾರ ಅಥವಾ ಸೂರ್ಯ ಸಿದ್ಧಾಂತ ಪ್ರಕಾರ ಮಾಡಿದ್ರೆ ಅಲ್ಲಿ ಗ್ರಹಣ ಆಗೋದಕ್ಕೂ ನಿಮ್ಗೆ ಅರ್ಧ ಗಂಟೆ ಡಿಫರೆನ್ಸ್ ಬರುತ್ತೆ. ಅದಕ್ಕೆ ದೃಗ್ಗಣಿತ ಬೇಕು. ಮತ್ತೆ ಏಕಾದಶಿಗೆ ಅದು ಬೇಡ, ಅದು ನಮ್ಮ ಸಂಪ್ರದಾಯ ಬೇರೆ. ಇದು ಸಮಸ್ಯೆ ಆಗಿರೋದು. ಹಾಗಾಗಿ ಇದೆಲ್ಲ ಒಂದ್ಸರ್ತಿ ನಾನು ಒಂದ್ ಕಡೆ ಉಪನ್ಯಾಸ ಮಾಡ್ತಿದ್ದೆ. ಯಾರೋ ಏಕಾದಶಿ, ಇದು 2-3 ವರ್ಷಗಳ ಕೆಳಗೆ, ಏಕಾದಶಿ ಯಾವತ್ತು ಅಂತ ಕೇಳಿದ್ರೆ ಯಾರೋ ಶ್ರೋತೃಗಳು, ಆರ್ಗನೈಸರ್ಸ್ ಹೇಳಿದ್ರು ಈ ಮಠಕ್ಕೆ ನಾಳೆ, ಆ ಮಠಕ್ಕೆ ನಾಡ್ದು. ನನಗೆ ಗಾಬರಿ ಆಗೋಯ್ತು, ಎಂಥದ್ದು? ಹಾಗಾದ್ರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಮಠದ ಸ್ವಾಮಿಗಳು ಹೇಳಿದ ಹಾಗೆ ಸೂರ್ಯಚಂದ್ರರು ತಿರುಗ್ತಾರ? ಆ ಸ್ವಾಮಿಗಳು ಆರ್ಟ್ ಮಾಡಿದಾಗ ನಮ್ಮ ಮಠಕ್ಕೆ ಮುಂಚಿನ ದಿವಸ ಸೂರ್ಯಚಂದ್ರನ ಗತಿಯ ಮೇಲೆ ಏಕಾದಶಿ ನಿರ್ಣಯ ಆಗುದು. ಒಂದೊಂದು ಮಠದ ಸ್ವಾಮಿಗಳು ಹೇಳಿದ ಹಾಗೆ ತಿರುಗ್ತಾರ ಸೂರ್ಯಚಂದ್ರರು ಬೆಂಗಳೂರಿನಲ್ಲಿ? ಏನ್ ಪ್ರಶ್ನೆ ಇದು? ಅಸಹ್ಯ ಅಂತ ಹೇಳಿದೆ ನಾನು ಸಭೆಯಲ್ಲಿ. ಯಾಕಂದ್ರೆ ಇದು, ಆದ್ದರಿಂದ ಬ್ರಹ್ಮ ಏನು ಮಾಡಿದ, ಹೊರಗಿನ ಕ್ಯಾಲೆಂಡರು ಬೇಡ, ಅದು ರಿಲಯಬಲ್ ಅಲ್ಲ. ಆಮೇಲೆ ವರ್ಷ ಅಂತ ಯಾವುದು? ಸೌರ ವರ್ಷವೋ, ಚಾಂದ್ರ ವರ್ಷವೋ, ಆಮೇಲೆ ಇಂಗ್ಲಿಷ್ ಕ್ಯಾಲೆಂಡರ್, ಯಾವುದನ್ನು ಫಾಲೋ ಮಾಡಬೇಕು? ಅದಕ್ಕೆ ಅವನು ಬೇಡ. ಅವನು ಒಂದು ಒಳಗೆ ಇನ್ನರ್ ಕ್ಲಾಕ್ ಅಂತ ಒಳಗೆ ಒಂದು ಗಡಿಯಾರ ಮಾಡಿದ, ನಮ್ಮ ದೇಹದೊಳಗೆ ಒಂದು ಗಡಿಯಾರ ಸೃಷ್ಟಿ ಮಾಡಿದ. ಈ ವಾಲ್ ಕ್ಲಾಕ್ ಬೇಡ, ನಮ್ಮ ದೇಹದ ಒಳಗೆ ಒಂದು ಇನ್ನರ್ ಕ್ಲಾಕ್ ಇದೆ, ಅದರ ಪ್ರಕಾರ 100 ವರ್ಷ. ಅದು ಏನು ಇನ್ನರ್ ಕ್ಲಾಕು? ಅದು ಒಂದು ಉಸಿರಾಟ. ಹೇಗೆ ಇಲ್ಲಿ ಟಿಕ್ 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 ಅಂತ ನಿಮ್ಮ ಗಂಟೆ ಗೋಡೆಯ ಗಡಿಗಾರ ತಿರುಗುತ್ತಿರುತ್ತೆ, ಹಾಗೆ ಇಲ್ಲಿ ಶ್ವಾಸೋಚ್ಛ್ವಾಸ. ಒಂದು ಶ್ವಾಸ, ಒಂದು ಉಚ್ಛ್ವಾಸ.
2 ಸೆಕೆಂಡ್ ಶ್ವಾಸ, 2 ಸೆಕೆಂಡ್ ಉಚ್ಛ್ವಾಸ. ಒಂದು ಶ್ವಾಸೋಚ್ಛ್ವಾಸ ಈಸ್ ಈಕ್ವಲ್ ಟು 4 seconds. ಹಾಗಾದ್ರೆ ನೀವು 15 ಸರ್ತಿ ಶ್ವಾಸ ಬಿಟ್ಟಾಗ 1 ನಿಮಿಷ ಆಯ್ತು. 15 4 60. 900 ಸರ್ತಿ ಶ್ವಾಸ ಬಿಟ್ಟಾಗ 1 ಗಂಟೆ ಆಯ್ತು. 21,600 ಸರ್ತಿ ಶ್ವಾಸ ಬಿಟ್ಟಾಗ 1 ದಿನ ಆಯ್ತು. 24 ಗಂಟೆ ಆಯ್ತು. ಇದು ಈಗ ಪ್ರಶ್ನೆ. ಇಷ್ಟೇ ವಿಷಯ. ನಾನು 24 ಗಂಟೆ ನನಗೆ ಆಗುದು, ನನ್ನ ದೇಹಕ್ಕೆ, ನನ್ನ ವಯಸ್ಸಿನಲ್ಲಿ 24 ಗಂಟೆ ಆಗುದು ಯಾವಾಗ ಅಂದ್ರೆ ನಾನು 21,600 ಬಾರಿ ಉಸಿರಾಡಿದಾಗ. ನಾನು 4 ಸೆಕೆಂಡಿಗೊಮ್ಮೆ ಉಸಿರಾಡಿದರೆ ಕರೆಕ್ಟ್ ಹೊರಗಿನ ಗಡಿಯಾರ ನಮ್ಮ ಒಳಗಿನ ಗಡಿಯಾರ ಕರೆಕ್ಟ್ ಆಗಿದೆ. ಎಲ್ಲೋ ಗಡಿಬಿಡಿ, ಪೇಟೆ, ಟೆನ್ಷನ್ ಹೀಗೆ ಮಾಡಿದರೆ 2 ಸೆಕೆಂಡಿಗೊಮ್ಮೆ ಉಸಿರು ಬಿಟ್ರೆ 12 ಗಂಟೆಗೆ ನನಗೆ 24 ಗಂಟೆ ಆಗುತ್ತೆ. ಸೊ 50 ವರ್ಷಕ್ಕೆ 100 ವರ್ಷ ತುಂಬಿ ಟಿಕೆಟ್ ತಗೊಳ್ಬೇಕಾಗುತ್ತೆ. ಅಲ್ಲ, ನೀವು 4 ಸೆಕೆಂಡಿನ ಮೊದಲು ಸ್ವಲ್ಪ ಪ್ರಾಣಾಯಾಮ ಅಭ್ಯಾಸ ಮಾಡಿ. 4 ಸೆಕೆಂಡ್ ಒಳಗೆ ತಗೊಳ್ಳಿ, 4 ಸೆಕೆಂಡ್ ಹೊರಗಡೆ. ಆಗ ನಿಮ್ಮ ದೇಹಕ್ಕೆ 24 ಗಂಟೆ ಆಗುವಾಗ ಹೊರಗಿನ ಗಡಿಯಾರದಲ್ಲಿ 48 ಗಂಟೆ ಆಗಿರುತ್ತೆ. ಸೊ ಈ ದೇಹಕ್ಕೆ 100 ವರ್ಷ ಆಗ್ಬೇಕಾದ್ರೆ ಹೊರಗಿನ ಗಡಿಯಾರ 200 ವರ್ಷ ಆಗ್ಬೇಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಆದ್ದರಿಂದ ನಾವು ಮನಸ್ಸು ಮಾಡಿದರೆ 50 ವರ್ಷದಲ್ಲಿ 100 ವರ್ಷ ಬದುಕಬಹುದು. ಅಥವಾ 4 ಸೆಕೆಂಡಿನ ಮೊದಲು 8 ಸೆಕೆಂಡಿಗೊಮ್ಮೆ ಶ್ವಾಸ ಪ್ರಾಣಾಯಾಮ ಮಾಡಿ 200 ವರ್ಷ ಬದುಕಬಹುದು. 8 ಸೆಕೆಂಡಿಗೊಮ್ಮೆ ಬದಲು 16 ಸೆಕೆಂಡಿಗೊಮ್ಮೆ ಮಾಡಿದ್ರೆ 400 ವರ್ಷ ಬದುಕಬಹುದು. ಅರ್ಧ ನಿಮಿಷಕ್ಕೊಮ್ಮೆ ಶ್ವಾಸೋಚ್ಛ್ವಾಸ ಮಾಡಿದರೆ ಭೀಷ್ಮಾಚಾರ್ಯರಂತೆ 800 ವರ್ಷ ಬದುಕಬಹುದು. ಸೈಂಟಿಫಿಕಲಿ ಇದರಲ್ಲಿ ಪವಾಡ ಏನೂ ಇಲ್ಲ. ಹಿಂದೆ ಪ್ರತಿಯೊಬ್ಬರೂ ಈ ಪ್ರಾಣಾಯಾಮ ಯೋಗಾಭ್ಯಾಸ ಕಲಿತಿದ್ರು. ಆಮೇಲೆ ನೀವು ಶ್ವಾಸ ನಿರೋಧ ಮಾಡಿ ಎಷ್ಟು ಹೊತ್ತು ಕೂತರೋ ಅಷ್ಟು ಹೊತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಯ್ತು, ಗಂಟೆ ಅಷ್ಟು ಆಯುಷ್ ಆಡ್ ಆಯ್ತು. 100 ವರ್ಷದ ಮೇಲೆ, 100 ವರ್ಷ ಅಂದ್ರೆ ಇಷ್ಟು ಉಸಿರು, 77,76,00,000 ಉಸಿರು. ಅದರ ಮೇಲೆ ನಾವು ಪ್ರಾಣಾಯಾಮ ಮಾಡಿ ಕುಂಭಕದಲ್ಲಿ ಸ್ತಬ್ಧಗೊಳಿಸಿದ್ರೆ ಅಷ್ಟು ಆಡ್ ಆಯ್ತು. ಅದರಿಂದ 800 ವರ್ಷ ಬದುಕುವುದು ಅಂದ್ರೆ 100 ವರ್ಷವೇ. 100 ವರ್ಷವನ್ನು 800 ವರ್ಷ ತನಕ ಬದುಕೋದು ಹೀಗೆ. ಅದರಿಂದ ಹಿಂದಿನ ಕಾಲದ ಜನರು 1000 ವರ್ಷ ಬದುಕುತ್ತಿದ್ದರು ಅಂತ ನಮ್ಮ ಪೌರಾಣಿಕರು ಹೇಳ್ತಾರೆ. ಆ 1000 ವರ್ಷವು ನಿಜವಾಗಿ 800 ವರ್ಷ ಅಥವಾ 100 ವರ್ಷವೇ ಆಗಿರುವ ಸಾಧ್ಯತೆ ಇರಲಿ. ಆಮೇಲೆ ಈಗ ಪರಶುರಾಮ ಆಗ ಅವತಾರ ಮಾಡಿದ 19ನೇ ತ್ರೇತಾಯುಗದಲ್ಲಿ ಅವತಾರ ಮಾಡಿದವ 24ನೇ ರಾಮಾವತಾರ ಆಗುವಾಗಲೂ ಇದ್ದ. ರಾಮನ ಹತ್ರ ಬಂದು ವೈಷ್ಣವ ಧನಸ್ಸನ್ನು ತಾಕತ್ತಿದ್ರೆ ಮುರಿ ಅಂತ ಚಾಲೆಂಜ್ ಮಾಡಿದ್ದ. ಆಮೇಲೆ ಕೃಷ್ಣಾವತಾರ ಆದಾಗಲೂ ಪಾಂಡವರು ಯಾಗ ಮಾಡುವ ಅಲ್ಲಿ ಬಂದು ಕೂತಿದ್ದ. ಅಂದ್ರೆ ಇನ್ನೂ ಅವತಾರ ಸಮಾಪ್ತಿ ಆಗಲಿಲ್ಲ. ಕೃಷ್ಣ 106.5 ವರ್ಷ, ರಾಮ 11,700 ವರ್ಷ, ಪರಶುರಾಮ ಇನ್ನೂ ಇದ್ದಾರೆ, ಅವತಾರ ಸಮಾಪ್ತಿ ಮಾಡಿಲ್ಲ. ಹಾಗಾದರೆ ಅವನ ಕಾರ್ಯ ಏನು ಅಂದ್ರೆ ಅದೇ ಮೊದಲು ತಾನೇ ಯೋಗ ಮಂತ್ರವನ್ನ, ಯೋಗ ಸಿದ್ಧಿಯಾಗುವಂತೆ ಅವನನ್ನ ನಿರ್ದೇಶ ಮಾಡಿ ಅವನಿಗೆ ಶಿಕ್ಷಣ ಕೊಟ್ಟು ಅವನನ್ನು ಎತ್ತರಕ್ಕೇರಿಸಿ ಜ್ಞಾನದಲ್ಲಿ ಬಲದಲ್ಲಿ ಅಸದೃಶ್ಯನನ್ನಾಗಿ ಮಾಡಿದಂಥ ಶಿಷ್ಯ, ಸ್ವತಃ ಭಗವಂತನೇ ತರಬೇತಿ ಮಾಡಿದ ಶಿಷ್ಯ ಕಾರ್ತವೀರ್ಯ ಅರ್ಜುನ. ಶಿಷ್ಯ ಇರಬಹುದು, ಅವನು ಯಾವಾಗ ತಪ್ಪು ಮಾಡಿದನೋ, ಜಯ ವಿಜಯರ ಕಥೆ ಹೇಳುವಾಗ ನಿನ್ನೆ ಹೇಳಿದೆ ನಾನು, ಅದು ನರಸಿಂಹ, ವರಾಹ, ರಾಮ, ಕೃಷ್ಣ, ಜಯ ವಿಜಯರ ಸಂಹಾರಕ್ಕೋಸ್ಕರ ಆದ 4 ಅವತಾರಗಳು, ಅದೇ ಓಂಕಾರದ 4 ರೂಪಗಳು. ಹಾಗಾಗಿ ಇಲ್ಲಿ ಪರಶುರಾಮ ಕಾರ್ತವೀರ್ಯಾರ್ಜುನ ಅಲ್ಲಿ ಆ ಅವತಾರಗಳು ಹೇಳಿದಾನೆ. ಯಾವಾಗ ಜ್ಞಾನಿಗಳಿಗೆ ನಮ್ಮಿಂದ ಅನ್ಯಾಯ ಆಗುತ್ತೋ ಅವಾಗ ಭಗವಂತ ಕ್ಷಮಿಸಲ್ಲ. ಒಂದೇ ಕನ್ಸಿಡರೇಷನ್ ಅವನಿಗೆ, ನಹಿ ಜ್ಞಾನಿಯನ್ನು ಸದೃಶ. ಜ್ಞಾನಕ್ಕೆ ಯಾರು ಅಪಚಾರ ಮಾಡ್ತಾರೆ ಅವರನ್ನ ಭಗವಂತ ಎಂದೂ ಕ್ಷಮಿಸುವುದಿಲ್ಲ. ಜ್ಞಾನಿಗಳು ಏನು ಮಾಡಿದ್ರು ಕ್ಷಮಿಸುವುದಿಲ್ಲ. ಯಾಕೆಂದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ವ್ಯವಸ್ಥೆ. ನೀವು ಏನು ಪಾಪ ಮಾಡಿದ್ರು ಜ್ಞಾನದ ಬೆಂಕಿಯಲ್ಲಿ ಮಾತ್ರವೇ ಅದನ್ನು ಸುಡ್ಲಿಕ್ಕೆ ಬರುತ್ತೆ. ಬೇರೆ ಬೆಂಕಿಯಲ್ಲಿ ಅದನ್ನು ಸುಡುವಂತಹದ್ದು. ಕರ್ಮಕ್ಕಿಂತಲೂ ಭಯಂಕರವಾದ ಒಂದು ಸೃಷ್ಟಿಯಾಗಿದೆ ಈಗ ಪ್ಲಾಸ್ಟಿಕ್. ಅದು ಬೆಂಕಿಗೂ ಸುಡೋಲ್ಲ, ಅದು ನ್ಯೂಸ್ ಎಂತದ್ದು. ಅದು ಸೃಷ್ಟಿ ಆಯ್ತು ಅಂದ್ರೆ ಇಡೀ ಊರನ್ನ ಹೊಲಸೆಬ್ಬಿಸ್ಲಿಕ್ಕೆ ಕಬ್ಬು. ಅದ್ರ ಕರ್ಮ ಹಾಗಲ್ಲ, ಬೆಂಕಿಗೆ ಸುಟ್ಟು ಹೋಗುತ್ತೆ, ಜ್ಞಾನದ ಬೆಂಕಿಗೆ ಸುಟ್ಟು ಹೋಗುತ್ತೆ. ಆದ್ದರಿಂದ ಜ್ಞಾನಕ್ಕೆ ಸಾಟಿಯಾದ ಇನ್ನೊಂದು ಸಂಗತಿ ಇಲ್ಲ. ಭಗವಂತನಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದ್ರೆ ಜ್ಞಾನ. ಈ ಇಷ್ಟು ದೊಡ್ಡ ಜ್ಞಾನಿ ಕಾರ್ತವೀರ್ಯ ಅರ್ಜುನ ಒಂದು ದಿವಸ ಬೇಟೆಗೆ ಬಂದವ ಜಮದಗ್ನಿಯ ಆಶ್ರಮಕ್ಕೆ ಬಂದ. ಜಮದಗ್ನಿಯ ಆಶ್ರಮಕ್ಕೆ ಬಂದರೆ ಜಮದಗ್ನಿ ಋಷಿಗಳು ಅವನಿಗೆ ಬೇಕಾದ ಉಪಚಾರ ಮಾಡಿ, ರಾಜ ನಮ್ಮ ದೇಶವನ್ನು ಆಳುವ ಅಂತ ಬೇಕಾದಷ್ಟು ಆದರ ಮಾಡಿ ಉಪಚಾರ ಮಾಡಿ ಬಡಿಸಿ ಕಳಿಸಿದರೆ, ನಿಮ್ಮ ಆಶ್ರಮದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಹೇಗುಂಟು ಅಂತ ವಿಚಾರಣೆಗಳು ಮಾಡಿದೆವ.
ಎನ್ಕ್ವೈರಿ ಇಷ್ಟೆಲ್ಲ ಹೇಗೆ ಬಂತು ಅದು ವಿಚಾರಣೆ ಮಾಡಿದಾಗ ಗೊತ್ತಾಯ್ತು. ಅವನಲ್ಲಿ ನಂದಿನಿ ಒಂದು ಕಾಮಧೇನು ಇದೆ ಋಷಿಗಳ ಆಶ್ರಮದಲ್ಲಿ, ಅದನ್ನ ಪ್ರಾರ್ಥಿಸಿದ್ರೆ ಅದು ಬಯಸಿದ್ದನ್ನು ಕೊಡುತ್ತೆ. ಆ ನಂದಿನಿಯ ಸಹಕಾರದಿಂದ ಕಾಮಧೇನು ಅದು ಇವರು ಇಂಥದ್ದು ಆಶ್ರಮ. ತಕ್ಷಣ ಹೋದವನು ಆ ಜಮದಗ್ನಿ ಆಶ್ರಮದಲ್ಲಿ ಇರತಕ್ಕಂಥ ಆ ಹಸುವನ್ನ ಹಿಡ್ಕೊಂಡು ಬಂದಿಂದ ಸೈನಿಕರನ್ನು ಕಳಿಸಿದ. ಅವ್ರು ಅದನ್ನ ಆರಿಸ್ಕೊಂಡು ಅವ್ರ ಮನೆ ಕೊಂಡು ಹೋದ್ರು. ಇದು ನಡೆದದ್ದು. ಆದ್ರೆ ಅದು ಒಮ್ಮೆ ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಕೊಂಡು ಹೋಗ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ಅದು ಹೋಗ್ಲಿಲ್ಲ. ಅಷ್ಟೇ ಅಲ್ಲ, ಅದು ಜಮದಗ್ನಿಯ ಜೊತೆಗೆ ಹೋರಾಟಕ್ಕೆ ನಿಂತು ಬಿಟ್ಟಿತ್ತು. ಆವಾಗ ಆ ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷಾತ್ರ ಸೋತಿತ್ತು. ಆಗ ಕಡೆಗೆ ಇವ್ರು ಏನ್ ಮಾಡಿದ್ದು ಅಂದ್ರೆ ಜಮದಗ್ನಿಯ ತಲೆ ಕಡಿದು ಅದನ್ನು ನೆಡ್ಕೊಂಡು. ಇದು ಪರಶುರಾಮನಿಗೆ ಸಿಟ್ಟು ಬರ್ಲಿಕ್ಕೆ ಕಾರಣ. ಆಗ ಅವನ ತಾಯಿ, ಪರಶುರಾಮ ಎಲ್ಲೋ ಹೊರಗೆ ಹೋಗಿದ್ದ ಕಟ್ಟಿಗೆ ತರ್ಲಿಕ್ಕೆ, ಅವನ ಕೈಲಿ ಕೊಡಲಿ ಅಲ್ವಾ. ಕೊಡಲಿ ಯಾಕೆಂದ್ರೆ ಇದ್ಮ ಪ್ರವರಶ್ಚನ ಕುಠಾರಹ ಅಂತ. ಕೊಡಲಿ ಯಾಕೆ ಅಂದ್ರೆ ಕಟ್ಟಿಗೆ ಗಡಿಲಿಕ್ಕೆ, ಆ ಮನೆಗೆ ಕಟ್ಟಿಗೆಗೆ ಹೋಮಕ್ಕೆ ಸಮಿಧೆಯನ್ನು ತರ್ತಿದ್ದ. ಅದಕ್ಕೋಸ್ಕರ ಅವನ ಕೈಲಿ ಕೊಡಲಿ. ಈ ಮಗ ಇಲ್ಲ, ತಾಯಿ ರೇಣುಕಾ ಅವಳು ಕೂತಿದ್ದಾಳೆ. ಅವಳ ಕಣ್ಮುಂದೆ ಜಮದಗ್ನಿಯ ತಲೆಯನ್ನು ಕಡಿದು ಗೋವನ ಹಿಡ್ಕೊಂಡರು. ಆವಾಗ ಎದೆ ಬಡ್ಕೊಂಡು ಪರಶುರಾಮ 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 ಬಾಪ ಅಂತ ಕೂಗಿದ್ಲಂತೆ ತಾಯಿ. 21 ಬಾರಿ ಕೂಗಿದ್ದಾಳೆ. ಅಮ್ಮ ನೀನು 21 ಬಾರಿ ಕೂಗಿದ್ದೀಯಾ, 21 ಬಾರಿ ಕ್ಷತ್ರಿಯರನ್ನ ನಿರ್ನಾಮ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಮೊದಲು ಹೋಗಿ ಕಾರ್ತಿವೀರ್ಯಾರ್ಜುನನ್ನ ನಿರ್ವಂಶ ಮಾಡಿದ. ಅಂದ್ರೆ ಇಲ್ಲಿ ನೋಡಿ, ಒಬ್ಬ ಜ್ಞಾನಿಯಾದ ತಪಸ್ವಿಯಾದ ಋಷಿಯ ತಲೆ ಕಡಿದು ಆ ದನವನ್ನ ಕೊಂಡು ಹೋಗ್ಬೇಕಾಗಿದ್ರೆ ಕ್ಷತ್ರಿಯರಲ್ಲಿ ಎಂಥ ಔದ್ಧತ್ಯ ಬಂದಿತ್ತು, ಅಧಿಕಾರ ಮದ. ಯಾವಾಗ ಕ್ಷತ್ರಿಯರಲ್ಲಿ ಅಧಿಕಾರ ಮದ ಬಂತೋ ಅದು ನಾಶ. ಅದನ್ನ ಹೇಳ್ತಾರೆ, ಅವತಾರೇ ಷೋಡಶಮೇ ಯಚ್ಛನ್ ಬ್ರಹ್ಮದ್ರುಹ ನೃಪಾನ್. ದೇವರನ್ನು ವೇದವನ್ನು ನಿರಾಕರಣೆ ಮಾಡತಕ್ಕಂಥ ಮಂದಿ ಅಧಿಕಾರಕ್ಕೆ ಬಂದಾಗ ಪರಶುರಾಮ ಬಂದ. ಬ್ರಹ್ಮದ್ರುಹ, ಬ್ರಹ್ಮ ಅಂದ್ರೆ ವೇದ ಮತ್ತು ಭಗವಂತ. ವೇದವನ್ನು ನಿರಾಕರಣೆ ಮಾಡುವ, ಭಗವಂತ ನಿರಾಕರಣೆ ಮಾಡುವ ನಾಸ್ತಿಕರ ಕೈಯಲ್ಲಿ ದೇಶದ ಆಡಳಿತ ಬಂದಾಗ ಎಲ್ಲ ಕ್ಷತ್ರಿಯರು ನಾಸ್ತಿಕರಾದರು. ದೇವರ ಭಯ ಇಲ್ಲ, ಧರ್ಮದ ಭಯ ಇಲ್ಲ, ವೇದ ಬೇಕಿಲ್ಲ, ಎಲ್ಲವನ್ನೂ ನಿರಾಕರಣೆ ಬಂದಾಗ ಆಗ ತ್ರಿಸಪ್ತ ಕೃತ್ವ ಕುಪಿತಃ ನಿಕ್ಷತ್ರ ಮಕರೋನ್ ಮಹೀಂ. ಕೋಪ ಬಂತಂತೆ ಭಗವಂತನಿಗೆ. ಅವನು ಇನ್ಯಾತಕ್ಕೂ ಕೋಪಿಸಿಕೊಳ್ಳುವುದಿಲ್ಲ. ನೋಡಿ, ಯಾರು ವೇದವನ್ನು ನಿರಾಕರಣೆ ಮಾಡ್ತಾರೆ, ವೇದ ಅಂದ್ರೆ ಜ್ಞಾನ, ಯಾರು ಜ್ಞಾನವನ್ನು ನಿರಾಕರಣೆ ಮಾಡ್ತಾರೆ ಅವರನ್ನು ಉಳಿಸ. ನಿಕ್ಷತ್ರಾಂ ಅಕರೋನ್ ಮಹೀಂ. ಭೂಮಿಯಲ್ಲಿ ಕ್ಷತ್ರಿಯ ಸಂತಾನ ಇಲ್ಲದಂತೆ ನಿರ್ಮೂಲ ಮಾಡಿದ. 21 ಬಾರಿ ಸರಿ ಮಾಡಿತು. ಆ 21 ಬಾರಿ ನಿರ್ಮೂಲ ಮಾಡಿದ ಮೇಲೆ ಅವತಾರ ಮುಗಿಲಿಲ್ಲ. ಇದು ಒಂದು ಕಥೆ. ಆಮೇಲೆ ಆದ ನಂತರ ರಾಮಾವತಾರದಲ್ಲಿ ಅವನೊಂದು ದೊಡ್ಡ ಪಾತ್ರ, ಅದನ್ನು ಮತ್ತೆ ನೋಡೋಣ. ಆಮೇಲೆ ಪಾಂಡವರನ್ನು ತಗೊಳ್ಳಿ, ಮಹಾಭಾರತ ಯುದ್ಧ. ಮಹಾಭಾರತ ಯುದ್ಧದಲ್ಲಿ ಪರಶುರಾಮ ತಾನು ಕೊಡಲಿ ಹಿಡ್ಕೊಂಡು ಬಂದು ಯುದ್ಧ ಮಾಡಲಿಲ್ಲ. ಆದ್ರೆ ಅಲ್ಲಿ ಯಾರು ಯುದ್ಧದ ನೇತೃತ್ವ ವಹಿಸಿದ್ರು ಅವರಿಗೆಲ್ಲ ಪರದೆಯ ಹಿಂದೆ ಕೂತು ತರಬೇತಿ ಮಾಡಿ ಹೊಡ್ಕೊಂಡು ಸಾಯಿರಿ ಮಕ್ಕಳರಂತ ಕಳಿಸಿದ. ಭೀಷ್ಮಾಚಾರ್ಯನ ತರಬೇತಿ ಮಾಡಿದವ ಪರಶುರಾಮ, ದ್ರೋಣಾಚಾರ್ಯನ ತರಬೇತಿ ಮಾಡಿದವ ಪರಶುರಾಮ, ಕರ್ಣನ ತರಬೇತಿ ಮಾಡಿದವ ಪರಶುರಾಮ. ಇಡೀ ಮಹಾಭಾರತ ಯುದ್ಧದ ಮುಖ್ಯ ಯೋಧರುಗಳು ಯಾರಿದ್ದಾರೆ ಅವರೆಲ್ಲರನ್ನ. ಆಮೇಲೆ ದ್ರೋಣಾಚಾರ್ಯರಿಂದ ಅವರ ಶಿಷ್ಯರು ತಯಾರಾದರು, ಉಳಿದವರೆಲ್ಲ. ಅಂದ್ರೆ ಈ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸುವ ಒಂದೋ ಪರಶುರಾಮನ ಶಿಷ್ಯರು ಇಲ್ಲ ಪ್ರಶಿಷ್ಯರು. ಈ ಕ್ಷತ್ರಿಯರಿಗೆ ತಾನೇ ಟ್ರೈನಿಂಗ್ ಕೊಟ್ಟು ತಾನು ಪರದೆಯ ಹಿಂದೆ ನಿಂತು ಹೊಡೆದಾಡ್ಕೊಳ್ರಿ, ನೀವೇ ಹೊಡೆದಾಡ್ಕೊಂಡು ಸಾಯಿರಿ ಇಲ್ಲ. ಅಷ್ಟು ಮಾಡಿಯೂ ಅವತಾರ ಸಮಾಪ್ತಿ ಮಾಡಲಿಲ್ಲ. ಇನ್ನು ಯಾವ ಯುದ್ಧಕ್ಕೆ ತರಬೇತಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಇನ್ನೂ ಎಲ್ಲೋ ಅಂತರಂಗದಲ್ಲಿ ಕೂತು ದುಷ್ಟ ನಿಗ್ರಹಕ್ಕೋಸ್ಕರ ಇನ್ನೂ ಎಷ್ಟೋ ಯುಗಗಳ ತನಕ ಅವತಾರ ಭೂಮಿಯಲ್ಲಿರುತ್ತೆ. ಎಷ್ಟು ಜನರಿಗೆ ತರಬೇತಿ ಕೊಡಬೇಕು, ಎಷ್ಟು ದುಷ್ಟ ಸಂಹಾರ ಆಗಬೇಕು, ನಮಗೂ ಲೆಕ್ಕ ಗೊತ್ತಿಲ್ಲ. ಅದು ಶಾಸ್ತ್ರಕಾರ ಹೇಳೋಲ್ಲ, ಅದು ದೇವಗುಹ್ಯ. ಆದರೆ ಇಷ್ಟು 10 ಯುಗಗಳು ಮಾಡಿದ್ರೆ, ಒಂದು ಯುಗ ಅಂದ್ರೆ 41 ಯುಗ ಚಕ್ರ ಅಂದ್ರೆ 43 ಲಕ್ಷದ, ಈಗ 10 ಯುಗ ಚಕ್ರಗಳು. ಹಾಗಾಗಿ ಕೋಟಿ ಕೋಟಿ ವರ್ಷಗಳಿಂದ ಭೂಮಿಯಲ್ಲಿದ್ದಾನೆ, ಅವತಾರ ಸಮಾಪ್ತಿ ಮಾಡಿಲ್ಲ. ಕೃಷ್ಣ ಅವತಾರದಲ್ಲಿಯೂ ಧರ್ಮರಾಜ ಯಾಗ ಮಾಡಿದಾಗ ಕೊನೆಗೆ ಅಗ್ರ ಪೂಜೆ ಯಾರಿಗೆ ಕೊಡಬೇಕು ಅಂತ ಚರ್ಚೆ ಬಂದಾಗ ಆ ಸಭೆಯಲ್ಲಿ ವ್ಯಾಸರು, ಪರಶುರಾಮ, ಕೃಷ್ಣ, ಭಗವಂತನ 3 ರೂಪಗಳಿದ್ದವು ಅಲ್ಲಿ. ಪ್ರಾಯ
ಪೌರಾಣಿಕ ಇತಿಹಾಸದಲ್ಲಿ 3 ಭಗವಂತರ ರೂಪಗಳು ಸಾಕ್ಷಿಯಾಗಿ ಕೂತು ಮಾಡಿದ ಯಜ್ಞ ಇನ್ನೊಂದಿಲ್ಲ, ಎಲ್ಲೂ ಇಲ್ಲ. ಇನ್ನೊಂದು ಯಜ್ಞವೇ ಇಲ್ಲ. ಅದು ಧರ್ಮರಾಜನ ಭೀಮಸೇನನ ಭಾಗ್ಯ. ಅಲ್ಲಿ ವೇದವ್ಯಾಸರಿದ್ದರು, ಅಲ್ಲಿ ಪರಶುರಾಮ ಇದ್ದ, ಅಲ್ಲಿ ಸ್ವಯಂ ಕೃಷ್ಣ ಇದ್ದ. 3 ಭಗವಂತನ ರೂಪಗಳು ಏಕತ್ರ ಸಮಾವೇಶಗೊಂಡಂಥ ಮಹಾನ್ ಯಜ್ಞ, ಅಭೂತಪೂರ್ವ ಯಜ್ಞ. ಅದು ಧರ್ಮರಾಜ ಮತ್ತು ಭೀಮಸೇನ ಕೂಡಿ ಮಾಡಿದ್ದು. ಸರಿ, ಪರಶುರಾಮ ಹೀಗೆ ತಾಯಿಯ ಒಂದೊಂದು ಕೂಗಿಗೆ ಒಂದು ಸಂಹಾರ ಕ್ರಿಯೆ ಅನ್ನುವಷ್ಟು ಬದ್ಧನಾಗಿ ಎಲ್ಲ ದುಷ್ಟ ಸಂಹಾರ ಮಾಡಿದ ಪರಶುರಾಮ. ಮೊದಲು ತಾಯಿಯ ತಲೆ ಕಡಿದ, ಅದ ನಂತರ ಇದು ನಡೆದದ್ದು. ತಾಯಿಯ ತಲೆ ಯಾಕೆ ಕಡಿದ? ಇದು ಬಹಳ ವಿಚಿತ್ರ. ತಾಯಿಯ ತಲೆ ಯಾಕೆ ಕಡಿಯುವಂತಾಗತ್ತೆ? ತಾಯಿ ತಲೆ ಕಡಿ ಅಂತಂದ್ರೆ ತಂದೆ ಹೇಳಿದ ಅಂತ ಕಡಿದು ಬಿಡೋದ? ವಿವೇಚನೆ ಮಾಡೋದು ಬೇಡವಾ? ತಂದೆ ಹೇಳಿದ್ರು, ಒಂದು ಮಾತಿದೆ, ಪ್ರಾಚೀನ ಹೇಳ್ತಿದ್ರು, ಯುಕ್ತಿ ಯುಕ್ತಂ ವಚೋಗ್ರಾಹ್ಯಂ. ಇಲ್ಲದ್ರೆ ವೃದ್ಧಾದಪಿ ಗುರೋರಪಿ ಯುಕ್ತಿ ಅಯುಕ್ತಂ ವಚಃ ಅಗ್ರಾಹ್ಯಂ ಅಂತ. ಯುಕ್ತಿ ಅಸಂಗತವಾದ ಅಯುಕ್ತವಾದ ಮಾತನ್ನು ಹೇಳಿದರೆ ತಂದೆಯೇ ಹೇಳಿ, ಗುರುವೇ ಹೇಳಿ, ಅದನ್ನು ಒಪ್ಕೋಬೇಡ. ಸುಸಂಗತವಾದ ಮಾತನ್ನು ಹೇಳಿ ಒಂದು ಮಗು ಹೇಳಿದ್ರು ಒಪ್ಕೋ. ಹಾಗಾಗಿ ಅಸಂಗತವಾದ ಮಾತನ್ನ ತಂದೆ ಹೇಳಿದ ಅಲ್ಲ. ಈ ಕಥೆಯ ಒಂದು ರೋಚಕವಾದ ಸಂಗತಿ ಇದೆ. ಜಮದಗ್ನಿಯ ಹೆಂಡತಿ ನೀರು ತರಲಿಕ್ಕೆ ಅಂತ ನದಿ ತೀರಕ್ಕೆ ಹೋಗಿದ್ರು. ನೀರು ತರಲಿಕ್ಕೆ ಅಂತ ನದಿ ತೀರಕ್ಕೆ ಹೋದಾಗ ಅಲ್ಲಿ ಸಹಜವಾಗಿ ಗಂಧರ್ವರು, ಅಪ್ಸರ ಸ್ತ್ರೀಯರು ನೀರಿನಲ್ಲಿ ವಿಹರಿಸ್ತಿದ್ರು. ಗಂಧರ್ವರು, ಅಪ್ಸರ ಸ್ತ್ರೀಯರು ಇವತ್ತು ಬರ್ತಾರೆ. ಅವರು ಏನು, ಅವರಿಗೇನು ಪ್ರೊಹಿಬಿಷನ್ ಏನೂ ಇಲ್ಲ. ಬಟ್ ನಮ್ಮ ಕಣ್ಣಿಗೆ ಕಾಣಿಸೋಲ್ಲ. ನಮ್ಮ ಕಣ್ಣಿಗೆ ಸ್ವಲ್ಪ ಡಿಫೆಕ್ಟ್ ಇದೆ, ಅದು ಕಾಣಿಸೋಲ್ಲ. ಅವಳ ಜ್ಞಾನ ದೃಷ್ಟಿಗೆ ಅವ್ರು ಕಾಣಿಸ್ಕೊಳ್ತಾರೆ. ಗಂಧರ್ವರು, ಅಪ್ಸರ ಸ್ತ್ರೀಯರು ವಿಹರಿಸ್ತಾ ಇದ್ರು. ಇವಳು ನೀರು ತರಲಿಕ್ಕೆ ಅಂತ ಹೋದವಳು ಒಂದು ಕ್ಷಣ ಅವರು ಗಂಧರ್ವರು, ಅಪ್ಸರೆಯರು ವಿಹರಿಸುವುದನ್ನ ನೋಡ್ತಾ ನಿಂತು ಬಿಟ್ರು. ಸಹಜ ಅಲ್ವಾ? ಇಲ್ಲಿ ತುಂಬಾ ತುಂಬಾ ಮಡಿವಂತಿಕೆಯ ಮನೆಯಲ್ಲಿ ಇರ್ತಕ್ಕ ಹೆಣ್ಮಕ್ಳು, ಅವ್ರಿಗೆ ಅಂದ್ರೆ ತಾವು ಅನುಭವಿಸದ್ದನ್ನು ಇನ್ಯಾರು ಅನುಭವಿಸಿ ನೋಡೋ ಒಂಚೂರು ಆಸೆ ಆಗುತ್ತಿಲ್ವಾ? ಮಡಿವಂತಿಕೆಯಲ್ಲಿ ಹೇಳಲಿಕ್ಕಿಲ್ಲ, ಕೂಡ್ಲಿಕ್ಕಿಲ್ಲ, ಚಂಡಿ ಬಟ್ಟೆ ಬಿಟ್ಟು ಒಣಗಿದ ಬಟ್ಟೆ ಉಡ್ಲಿಕ್ಕಿಲ್ಲ, ಇಂತಹ ಮನೆ ಆಗಿಬಿಟ್ರೆ ಅವ್ರು ಒಳಗಿನಿಂದ ಕಾಡೋಲ್ವಾ? ಇನ್ನೊಬ್ರು ಸುಖ ಬಿಡೋದನ್ನು ನೋಡಿ, ಅಯ್ಯೋ ನಮಗೆ ಈ ಹಿರಿಯರು, ತಲೆ ಕೆಟ್ಟ ಹಿರಿಯರು, ಇವರು ಮಡಿವಂತಿಕೆಯಲ್ಲಿ ನಮ್ಮ ಜೀವನವನ್ನು ನರಕ ಮಾಡ್ತಾರಲ್ಲಪ್ಪ, ಇವಕ್ಕೂ ಬುದ್ಧಿ ಇಲ್ಲ, ನಮ್ಮನ್ನ ಬುದ್ಧಿವಂತ ಬದುಕಲಿಕ್ಕೆ ಬಿಡೋಲ್ಲ ಅಂತ. ಹೌದು, ವಿಷಯ ಹೌದು. ಯಾವತ್ತಾದ್ರೂ ನೀವು ಅತಿಯಾದ ನಿರ್ಬಂಧದಿಂದ ಅತಿಯಾದ ಉದ್ರೇಕ ಆಗತ್ತೆ ಹೊರತು ನಿರ್ಬಂಧದಿಂದ ಸಪ್ರೆಸ್ ಆಗೋದು. ಶಾಸ್ತ್ರಕಾರರು ಹೇಳ್ತಾರೆ ಇದನ್ನು. ಅವರು ಅದಕ್ಕೋಸ್ಕರ ಹೇಳ್ತಾರೆ, ವಿವಿಧ ಸಾಂಸಾರಿಕ ಭೋಗ ವಿರಕ್ತಸ್ಯ. ನೀನು ಭೋಗವನ್ನು ಸಪ್ರೆಸ್ ಮಾಡಬೇಡ. ಸಪ್ರೆಸ್ ಮಾಡಿದ್ರೆ ಹೋಗೋಲ್ಲ ಅದು. ಅದು ತನ್ನೊಳಗೆ ಮಾತ್ರೆ ತಗೊಂಡಾಗ ಸಪ್ರೆಸ್ ಮಾಡೋದು, ಗುಣ ಮಾಡೋದಲ್ಲ. ಹಾಗೆ ಯಾವುದೇ ಬಯಕೆಯನ್ನು ಸಪ್ರೆಸ್ ಮಾಡಬೇಡ, ಅದನ್ನು ತಿಳಿದು ನಿಧಾನವಾಗಿ ಕಂಟ್ರೋಲ್ ಮಾಡೋದು. ನಾವು ಬಲವಂತವಾಗಿ ಸಪ್ರೆಸ್ ಮಾಡಿದ್ರೆ ಒಳಗೆ ಉಳಿಯುತ್ತೆ. ಒಂದ್ ದಿವಸ ನಮ್ಗೆ ಗೊತ್ತಿರೋದು ಹಾಗೆ ಸ್ಫೋಟ ಆಗಿಬಿಡುತ್ತೆ. ಒತ್ತಡ ಜಾಸ್ತಿ ಆದಾಗ ಸ್ಫೋಟವು ಅಷ್ಟೇ ಜೋರಾಗುತ್ತೆ. ಹಾಗಾಗಿ ಸಹಜ ಅವಳು ಋಷಿ ಜೀವನ, ಮನೆಯಲ್ಲಿ ಸುಖ ಭೋಗ, ಆ ರೊಮ್ಯಾನ್ಸ್ ಏನು ಇಲ್ಲೇ ಇಲ್ಲ ಪಾಪ. ಆದ್ರೆ ಗಂಧರ್ವರು ಅದನ್ನು ಮಾಡುವುದನ್ನು ನೋಡಿ ಸ್ವಲ್ಪ ಆಸೆ ಪಟ್ಟು. ಇಂಥ ಘಟನೆಗಳು ನಿಮಗೆ ಪುರಾಣ ಸಾಹಿತ್ಯದಲ್ಲಿ ತುಂಬಾ ಸಿಗುತ್ತೆ. ಯಾಕೆಂದ್ರೆ ಅವರಿಗೆ ಹ್ಯೂಮನ್ ಸೈಕಾಲಜಿ ಗೊತ್ತು. ನಮ್ಮ ಪಂಡಿತರಿಗೆ ಗೊತ್ತಿರದೇ ಇರಬಹುದು, ಪುರಾಣ ಬರೆದವರಿಗೆ ಗೊತ್ತಿತ್ತು. ಒಂದು ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಅತ್ರಿ ಅನಸೂಯೆಯರ ಸಂವಾದ. ಎಷ್ಟು ಸುಂದರವಾಗಿದೆ ಅಂದರೆ, ಅತ್ರಿ ತಪಸ್ ಮಾಡ್ತಾ ಇರ್ತಾನೆ. ನಾವು ಅತ್ರಿ ಅನಸೂಯೆ ಕಥೆ ನೋಡಿದೆವು, ದತ್ತಾತ್ರೇಯ ಅವತಾರ. ಅದೇ ಅತ್ರಿ ತಪಸ್ ಮಾಡ್ತಾ ಇರ್ತಾನೆ. ಅನಸೂಯೆ ಅವನ ತಪಸ್ಸಿಗೆ ನೆರವು ಕೊಡ್ತಾ ಇರ್ತಾಳೆ. ಚೂರು ತೊಂದರೆ ಮಾಡದೆ ಅವನಿಗೆ ಏನು ಬೇಕೋ ಅದು ನೆರವು ಮಾಡಿ. ತನಗೆ ಹೆಂಡತಿ ಇದ್ದಾಳೆ, ಅವಳಿಗೊಂದು ಯೌವನ ಸಹಜವಾದ ಬಯಕೆಗಳಿದೆ ಅನ್ನುವುದನ್ನೇ ಅತ್ರಿ ಮರೆತು ಬಿಟ್ಟ. ಅದಕ್ಕೂ ತಲೆ ಕೆಡಿಸಿಕೊಳ್ಳದೆ ಗಂಡನ ಪ್ರತಿಯೊಂದು ಕ್ರಿಯೆಗೆ ನೆರವು ಕೊಡ್ತಾ ಬಂದು ಒಂದು ದಿವಸ ಹೇಳ್ತಾಳೆ, ಬಹಳ ಸುಂದರವಾದ ಮಾತು. ನೀವು ತಪಸ್ಸು ಮಾಡ್ತಾ ಇದ್ದೀರಿ, ನಾನು ಎಷ್ಟು ದಿವಸ ಬೇಕಾದ್ರೂ ನಿಮಗೋಸ್ಕರ ಕಾಯಬಲ್ಲೆ. ನಾನು ಕಾಯ್ತೀನಿ, ಆದರೆ ನನ್ನ ಯೌವನ ಕಾಯೋಲ್ಲ. ನೀವು ಹೆಂಡತಿ ಇದ್ದಾಳೆ ಅಂತ ನೆನಪಾದಾಗ ನಾನು ಮುದುಕಿಯಾಗಬಹುದು, ಅದನ್ನ ನೆನಪಿಟ್ಟುಕೊಳ್ಳಿ. ತಕ್ಷಣ ಅನ್ಯಾಯ ಮಾಡಿಬಿಟ್ಟೆ ಹೆಂಡತಿಗೆ. ಇದು ಪ್ರಾಚೀನರಲ್ಲಿ ಎಚ್ಚರ ಇತ್ತು. ಅವರು ಇಂದ್ರಿಯ ನಿಗ್ರಹ ಅಂತ ಹೇಳಿಕೊಂಡು ಅತಿಯಾದಂತಹ ವರ್ತನೆ.
ಅದು ಆ ಮಾತು ಕೇಳಿದ ತಕ್ಷಣ ನಾನು ತಪ್ಪು ಮಾಡಿಬಿಟ್ಟೆ, ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸಲಿಲ್ಲ, ನನ್ನನ್ನು ಕ್ಷಮಿಸು ಅಂತಂದ್ಬಿಡ. ಹಾಗೆ ಸಹಜ ಆ ವಾತಾವರಣದಲ್ಲಿ, ಜಮದಗ್ನಿಯ ತಪೋವನದಲ್ಲಿ ದಿನ ಅನುಷ್ಠಾನ, ತಪಸ್ಸು, ಯಜ್ಞಯಾಗಗಳು, ಅದರ ಭರದಲ್ಲಿ ಅವಳಿಗೆ ಸೆಕ್ಸ್ ಮರೆತೇ ಹೋಗಿತ್ತು. ಈ ಗಂಧರ್ವರ ಸೆಕ್ಸ್ ನೋಡಿ ಒಂದ್ ಸ್ವಲ್ಪ ಖುಷಿಯಾಗಿ ನಿಂತು ನೋಡಿದ್ರು. ಮನೆಗೆ ಬರುವಾಗ ತಡ ಆಯ್ತು. ಇವರು ಏನ್ ತಡ ಆಯ್ತು ಅಂತ ಇವರು ಜಮದಗ್ನಿಗಳು ಅಂತರ್ದೃಷ್ಟಿಯಿಂದ ನೋಡಿದ್ರು, ಗೊತ್ತಾಯ್ತು ಗಂಧರ್ವರನ್ನ ನೋಡ್ತಾ ಕೂತಿದ್ಲು. ಒಂದು ಸಂಗತಿ ಏನು ಗೊತ್ತುಂಟ, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಋಷಿಗಳಿಗೆ ಕೋಪ ಬರುತ್ತಲ್ಲ, ಅದು ನಿಜವಾದ ಕೋಪ ಅಲ್ಲ. ಆ ಕೋಪದ ಹಿಂದೆ ಒಂದು ಉದ್ಧಾರ ಇರ್ತದೆ, ಒಂದು ವಿಶಿಷ್ಟವಾದ ಉದ್ದೇಶ ಇರ್ತದೆ, ಅನುಕಂಪೆ ಇರ್ತದೆ. ಮಕ್ಕಳ ಮೇಲೆ ತಂದೆ ತಾಯಿ ಕೋಪಿಸಿಕೊಂಡು ಬೈತಾರೆ, ಒಂದೊಮ್ಮೆ ಹೊಡಿತಾರೆ, ಆದರೆ ಅದರ ಹಿಂದೆ ಇರುವುದು ಪ್ರೀತಿ ಹೊರತು ದ್ವೇಷ ಅಲ್ಲ. ಹಾಗೆ ನೀವು ಋಷಿಗಳ ಯಾವ ಶಾಪ ಬೇಕಾದ್ರೂ ತಗೊಳ್ಳಿ, ಆ ಶಾಪ ಅವರು ಕೊಡ್ತಾರಲ್ಲ, ಅದರ ಹಿಂದೆ ಒಂದು ಆ ವ್ಯಕ್ತಿಯ ಉದ್ಧಾರ ಇದೆ, ಒಂದು ಲೋಕೋದ್ಧಾರ ಇದೆ. ಇದೇ ಎರಡು ಪ್ರಸಂಗ ನಿಮಗೆ ಕೊಡ್ತೇನೆ. ಒಂದು ರಾಮಾವತಾರದ ಅಹಲ್ಯೆಯ ಪ್ರಸಂಗ, ಒಂದು ಜಮದಗ್ನಿ ತನ್ನ ಹೆಂಡತಿಯ, ಅಲ್ಲಿಯೂ ಗೌತಮರು ಅಹಲ್ಯೆಯ ಮೇಲೆ ಕೋಪಿಸಿಕೊಂಡು ಶಾಪ ಕೊಟ್ಟರು, ಇಲ್ಲಿ ಜಮದಗ್ನಿ ತನ್ನ ಹೆಂಡತಿಯ ಮೇಲೆ ಕೋಪಿಸಿಕೊಂಡರು. ಈ ಕೋಪ ಉಂಟಲ್ಲ, ಇದು ಸಹಜವಾದ ಕೋಪ ಅಲ್ಲ. ಮತ್ತೆ ಏನಂದ್ರೆ ಆ ಕೋಪದಿಂದ ಯಾವುದೋ ಒಂದು ಒಳ್ಳೇದಾಗ್ಲಿಕ್ಕಿದೆ ಮುಂದೆ, ಅಂತಹ ಕೋಪ ಮಾತ್ರ ನೀವು ಋಷಿಗಳಿಗೆ ಬರುತ್ತೆ. ಯಾತಕ್ಕೂ ಉಪಯೋಗ ಇಲ್ಲದ ಕೋಪ ಉಂಟಲ್ಲ, ಈ ನಮ್ಮಲ್ಲಿ ಎಷ್ಟೋ ಜನ ಗಂಡಸರಿಗೆ ಮನೆಯಲ್ಲಿ ಬರುತ್ತಲ್ಲ, ಮೂಗಿನಲ್ಲಿ ಕೋಪ, ಅದು 5 ಪೈಸೆ ಉಪಯೋಗ ಇಲ್ಲ, ಸಿಟ್ಟು ಅವರಿಗೂ ಉಪಯೋಗ ಇಲ್ಲ, ಮನೆಯವರಿಗೂ ಉಪಯೋಗ ಇಲ್ಲ. ಬಟ್ ದೇ ಆರ್ ಕ್ರಿಯೇಟಿಂಗ್ ಮನೆಯನ್ನ ನರಕ ಮಾಡ್ತಾರೆ ಅಷ್ಟೇ ಸಿಟ್ಟಿನಿಂದ. ಅಂತಹ ಕೋಪ ಅಲ್ಲ. ಅದರಿಂದ ಏನೋ ಒಂದು ದೊಡ್ಡ ಐತಿಹಾಸಿಕವಾದ ಮಹತ್ವ ಇರುವ ಒಂದು ಘಟನೆ ನಡೀತದೆ. ಕೋಪದ ಹಿಂದೆ ಒಂದು ಡಿವೈನ್ ಪರ್ಪಸ್ ಇರ್ತದೆ. ಇದು ಋಷಿಗಳ ಶಾಪದಲ್ಲಿ ನೀವು ಗಮನಿಸಬೇಕಾದ ಅಂಶ. ಇರದೇ ಇದ್ರೆ ಕೆಲವರು ಹೇಳೋದು, ಅಲ್ರಿ ಈ ಋಷಿಗಳಿಗೆ ಎದ್ರೆ ಕೋಪ, ಕೂತರೆ ಕೋಪ ಬಂದು ಒಳ್ಳೆ ಶಾಪ, ಅವ್ರಿಗೆ ನಾವೇ ವಾಸಿ ಅಲ್ವಾ ಅಂತಾರೆ ಕೆಲವರು. ಅಂದ್ರೆ ಗೊತ್ತಿಲ್ಲ ಪಾಪ, ಯಾವುದನ್ನು ವಸ್ತುನಿಷ್ಠವಾಗಿ ತಿಳ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಎದ್ರೆ ಪಾಪ, ಕೋಪ, ಕೂತರೆ ಕೋಪ, ಎದ್ರೆ ಶಾಪ, ಕೂತರೆ ಶಾಪ. ಈ ನಮಗೆ ಅಷ್ಟು ಕೋಪ ಇಲ್ಲಪ್ಪ, ನಮ್ಮ ಋಷಿಗಳಿಗಿಂತ ನಾವೇ ವಾಸಿ ಅಂತಾರೆ ಕೆಲವರು. ಆದರೆ ಅವರ ಕೋಪ ಯಾಕೆ ಬರ್ತದೆ ನೋಡಿ, ಇಲ್ಲೇ ಧ್ಯಾನದಲ್ಲಿ ನೋಡಿದ್ರು ಅವಳಿಗೆ ಅದನ್ನು ಮುಂದೆ ಅವರ ಯೋಚನೆ ತಮಾಷೆ ನೋಡಿ. ಜಮದಗ್ನಿ ಮಕ್ಕಳ ಹತ್ರ ಹೇಳ್ತಾರೆ, ನೋಡೋ ನಿನ್ನ ತಾಯಿ ಮಾನಸಿಕವಾಗಿ ಶೀಲಭ್ರಷ್ಟಳಾಗಿದ್ದಾಳೆ, ತಲೆ ಕಳೆದು ಬಿಡು ಅವಳನ್ನು. ಯಾರು ಶೀಲಭ್ರಷ್ಟರಾದ ಹೆಣ್ಣಿಗೆ ಹೀಗೆ ಮಾಡುವುದಿಲ್ಲ. ಒಂದು ಪಕ್ಷ ಶೀಲಭ್ರಷ್ಟಳೇ ಆದರೂ ತಲೆ ಕಡಿಯುವ ಶಿಕ್ಷೆ ಯಾವ ಶಾಸ್ತ್ರದಲ್ಲೂ ಹೇಳಲಿಲ್ಲ. ಶಾಸ್ತ್ರ ಏನು ಹೇಳ್ತದೆ ಗೊತ್ತುಂಟ, ಅರಕ್ಷಣಾದ ದೂಷಿತಾಯ ನತ್ಯಾಗಾಚ್ಯ ಶುಭಂ ಭವೇತ್. ಬಹಳ ಅದ್ಭುತ ಇದು. ಬಹಳ ಜನರಿಗೆ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಒಂದು ಹೆಣ್ಣು ಮದುವೆ ಆಗುವ ಮುಂಚೆ ಯಾರೋ ಒಬ್ಬನನ್ನು ಪ್ರೀತಿಸ್ತಾಳೆ, ಸಹಜ ಅದು. ಯಾರೋ ಅವನು ಗಂಡ ಆಗಬಹುದು, ಆಗುದಿದ್ರೆ ಅವನೇ ಗಂಡ ಆಗಬಹುದು ಅಂತ ಮನಸ್ಸಿನಲ್ಲಿ ಬಯಸ್ತಾಳೆ. ಬಯಸಿ ಆಕೆಯ ಮೇಲೆ ಆಕೆಗೆ ಒಂದು ಗಾಢವಾದ ಪ್ರೀತಿ ಬಿದ್ದು ಬಿಡುತ್ತೆ, ಅವನೇ ಗಂಡನಾಗಬೇಕು ಅನ್ನೋ ಭಾವ. ಅಂದ್ರೆ ಸಹಜವಾಗಿ ಹೆಣ್ಣಿಗೆ ಒಮ್ಮೆ ಒಬ್ಬನನ್ನ ಪ್ರೀತಿಸಿ ಅವನಿಗೆ ಮನಸ್ಸನ್ನ ಕೊಟ್ರೆ ಅದನ್ನ ಮತ್ತೆ ಬದಲಿಸಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಹೆಣ್ಣಿಗೆ ಇರುವ ಅರ್ಪಣ ಭಾವ ಗಂಡಿಗಿಲ್ಲ. ಗಂಡು ಇವತ್ತು ಆದರೆ ಇನ್ನೊಂದು, ಅದಾದ್ರೆ ಮತ್ತೊಂದು ಅಂತಾನೆ. ಅವನಿಗೆ ಅಂತ ಕಮಿಟ್ಮೆಂಟ್ ಇಲ್ಲ ಗಂಡಿಗೆ. ಹೆಣ್ಣಿಗೆ ಹಾಗಲ್ಲ. ಒಬ್ಬನನ್ನ ನಾನು ಮನಸ್ಸು ಕೊಟ್ಟು ಪ್ರೀತಿಸಿದ್ರೆ ಮತ್ತೆ ದಿನಕ್ಕೊಬ್ಬನನ್ನ ಮನಸ್ಸು ಕೊಟ್ಟು ಪ್ರೀತಿಸುವುದು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವರು ಒಂದು ವ್ಯಕ್ತಿಯನ್ನ ಅವ್ರು ಮೊದಲು ಮದುವೆ ಮುಂಚೆ ಒಬ್ಬನ್ನ ಪ್ರೀತಿಸಿದ್ರು ಅಂತ ಇಟ್ಕೊಳ್ಳಿ. ಧರ್ಮಶಾಸ್ತ್ರದಲ್ಲಿ ಈ ಪ್ರಾಬ್ಲಮ್ ಅನ್ನ ಚರ್ಚಿಸಿದ್ದಾರೆ, ಏನ್ ಮಾಡ್ಬೇಕು, ಸೊಲ್ಯೂಷನ್ ಏನು ಅಂತ. ನೋಡಿ, ಹಿಂದಿನವರಿಗೆ ಎಷ್ಟು ಜೀವನದಲ್ಲಿ ಬರುವ ಸಮಸ್ಯೆಗಳು, ಅದಕ್ಕೆ ಏನು ಸೊಲ್ಯೂಷನ್. ಹೆಣ್ಣು ಯಾರನ್ನೋ ಒಬ್ಬನನ್ನ ಪ್ರೀತಿಸಿದಳು, ಅವಳು ಪ್ರೀತಿಸಿದವ ಸಿಗಲಿಲ್ಲ. ಸಾಮಾನ್ಯ ಇದು ನಡೆಯುವಂಥದ್ದೇ. ತಂದೆ ತಾಯಿ ತಮ್ಮ ಹಠವೇ ಆಗ್ಬೇಕು ಅಂತ ಹೇಳಿ ಬಲವಂತ ಮಾಡಿ ಆ ಹೆಣ್ಣು ಪ್ರೀತಿಸಿದ ಗಂಡಿನ ಜೊತೆಗೆ ಬದುಕಲಿಕ್ಕೆ ಬಿಡ್ಲಿಲ್ಲ, ಬೇರೆ ಮದುವೆ ಮಾಡಿದ್ರು. ಇದು ಕೂಡ ಎಲ್ಲ ಕಾಲದಲ್ಲೂ ನಡೆಯುವಂಥದ್ದು. ಸಾಮಾನ್ಯವಾಗಿ ಹೆಣ್ಣಿನ ಬಯಕೆಯನ್ನು ಈಡೇರಿಸಬೇಕು ಅನ್ನುವ ಸಹೃದಯತೆ ಹೆಚ್ಚಿನ ಅಪ್ಪ ಅಮ್ಮಂದಿರಲ್ಲಿ ಇರೋಲ್ಲ. ನಾವು ಹೇಳಿದಾಗ ಹೆಣ್ಣು ಕೇಳಬೇಕು ಅನ್ನುವಂತಹ ಒಂಥರ ಡಿಕ್ಟೇಟರ್ಶಿಪ್ ಇರುತ್ತೆ. ಆಯ್ತು, ಕಡೆಗೆ ಮದುವೆ ಆದ್ಮೇಲೆ ಉಪಾಯ ಇಲ್ಲದೆ ತನ್ನನ್ನ ತಾನೇ ಸಪ್ರೆಸ್ ಮಾಡಿಕೊಂಡು ತಾನು ಮದುವೆ ಆದ ಗಂಡನ ಜೊತೆಗೆ ಬದುಕ್ತಾಳೆ. ಅದು ಆಗಲಿಲ್ಲ.
ನೋಡಿ ಧರ್ಮಶಾಸ್ತ್ರ ಅದೂ ಸಾಧ್ಯ ಆಗಲಿಲ್ಲ ಅವಳಿಗೆ. ಮತ್ತೇನ್ ಮಾಡಿದ್ಲು? ಅವನ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಂಡು, ಸ್ನೇಹ ಇಟ್ಕೊಂಡು. ಆದರೆ ಮದುವೆ ಬೇರೊಬ್ಬರ ಜೊತೆಗೆ ಆಗಿದೆ. ಆದ್ರೆ ಮದುವೆ ಆಗುವ ಮುಂಚೆ ತಾನು ಪ್ರೀತಿಸಿದ ವ್ಯಕ್ತಿಯ ಜೊತೆಗೆ ಸ್ನೇಹವನ್ನು ಕಳೆದುಕೊಳ್ಳಿಲ್ಲ ಅವಳು. ಧರ್ಮಶಾಸ್ತ್ರ ಹೇಳ್ತಾರೆ ಏನ್ ತಪ್ಪಿಲ್ಲ, ನೀನು ಅದಕ್ಕೋಸ್ಕರ ಕೋಪಿಸ್ಕೋಬೇಡ. ಅವಳು ಪಾಪ ಹಿಂದಿನಿಂದ ಸ್ನೇಹ ಇತ್ತು, ಅದನ್ನು ಮುಂದುವರಿಸಿದ್ಲು, ತಪ್ಪಲ್ಲ. ಆದರೆ ಆ ಸ್ನೇಹ ಅನ್ನೋದು ಅವಳನ್ನ ದೈಹಿಕವಾಗಿ ಅವನಿಗೆ ಅರ್ಪಿಸಿಕೊಳ್ಳುವ ಮಟ್ಟಕ್ಕೆ ಬಂತು. ಮದುವೆ ಆದ ಮೇಲೆ ಕೂಡ ಅವನನ್ನ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ಲು. ಇದು ಧರ್ಮಶಾಸ್ತ್ರ ಬಂದ ಸಮಸ್ಯೆ. ಏನ್ ಮಾಡ್ಬೇಕು ಅಂತ ಇವತ್ತು ಯಾರ ತಡ್ಕೋತಾರ ಇದನ್ನ? ನಿಮ್ಗೆ ಗೊತ್ತಿದೆ ನಾನಾವತಿ ಪ್ರಕರಣ, ಕೊಲೆ, ಹೊಡೆತ ಬಡತ ಎಲ್ಲ ಆಗತ್ತೆ. ಧರ್ಮಶಾಸ್ತ್ರ ಏನ್ ಹೇಳ್ತಾರೆ ಗೊತ್ತುಂಟ? ಅವಳು ಅವನ ಸಂಪರ್ಕ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾದರೂ ಗಡಿಬಿಡಿ ಮಾಡಬೇಡ, ಹೆಣ್ಣನ್ನ ಪನಿಷ್ ಮಾಡಬೇಡ, ದ್ವೇಷಿಸಬೇಡ, ಅಬ್ಸರ್ವ್ ಮಾಡು. ಎಷ್ಟು ವಿಚಿತ್ರ ನೋಡಿ. 1 ತಿಂಗಳು ಅಬ್ಸರ್ವ್ ಮಾಡು ಅಂತಾರೆ ಅವರು. 1 ತಿಂಗಳಾದ ಮೇಲೆ ಮೆನ್ಸಸ್ ಆದರೆ ಆ ಗಂಡಿನ ಅಂಶಗಳಲ್ಲಿ ಏನು ಇಲ್ಲ ಅಂತ ಸ್ವೀಕಾರ ಮಾಡುವಂತ ಎಂಥ ಅದ್ಭುತ ನೋಡಿ. ಹೆಣ್ಣಿಗೆ ಅನ್ಯಾಯ ಮಾಡಿದ ಶಾಸ್ತ್ರ ಅಂತ ಹೇಳ್ತಾರೆ. ಹೆಣ್ಣಿಗೆ ಮಾಡಿದಷ್ಟು ಉಪಕಾರ ಗಂಡಿಗೆ ಮಾಡಿಲ್ಲ ಈ ಶಾಸ್ತ್ರಕಾರ. ಆದ್ರೆ ಇದನ್ನೆಲ್ಲ ಯಾರು ಹೇಳುವುದಿಲ್ಲ ಉಪನ್ಯಾಸದಲ್ಲಿ, ಯಾಕಂದ್ರೆ ಅವರ ಮಡಿವಂತಿಗೆ ತೊಂದರೆ ಆಗತ್ತೆ. ಇದನ್ನ ಯಾರು ಹೇಳೋಲ್ಲ. ಈಗ ನಾನು ಹೇಳಿದೆ ಅಂತ ಎಷ್ಟು ಜನ ಬೈಲಿಕ್ಕೆ ಉಂಟೋ ಗೊತ್ತಿಲ್ಲ ನನಗೆ. ಇವನು ಇದ್ದದ್ದನ್ನೆಲ್ಲ ಹೇಳಿಬಿಡ್ತಾನೆ, ಬಹಳ ಕಷ್ಟ ಆಗತ್ತೆ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಹುಡುಗಿಯರನ್ನ ಅಂತ ನನಗೆ ಬೈತಾರೆ ಜನ. ಆಕೆ 1 ತಿಂಗಳು ನೋಡು, 1 ತಿಂಗಳಲ್ಲಿ ಆಕೆ ಪ್ರೆಗ್ನೆಂಟ್ ಅಲ್ಲ ಅಂತ ಪುರುವಾದರೆ ಅವನು ಪರಪುರುಷನ ಅಂಶ ಅವಳ ದೇಹದಲ್ಲಿ ಏನು ಉಳಿಲಿಲ್ಲ, ಸ್ವೀಕಾರ ಮಾಡೋದು. ಎಂಥ ಸೌಜನ್ಯ ಇದು ಅಲ್ಲ. ಅವಳು ಗರ್ಭಿಣಿ ಆದಳು ಅಂತ ಇಟ್ಟುಕೊಳ್ಳಿ. ಹಾಗಾದ್ರೆ ಪರಪುರುಷನ ಭಾಗ ಅವನ ದೇಹದೊಳಗೆ, ಆಕೆಯ ದೇಹದೊಳಗೆ ಬೆಳೀತಾ ಇದೆ. ಗಂಡನಿಗೆ ಇದು ಗೊತ್ತಾಯ್ತು, ಆದರೂ ದ್ವೇಷ ಮಾಡಬೇಡ ಅಂತ ಹೇಳ್ತಾರೆ. ಮತ್ತೆ ಪ್ರೀತಿಯಿಂದ ಸಾಕು, ಆದರೆ ಆಕೆಯ ದೇಹ ಸಂಪರ್ಕ ಮಾಡಬೇಡ. ಪ್ರೀತಿಯಿಂದ ಸಾಕು, ಮನೆಯಿಂದ ಹೊರಗೆ ಹಾಕಬೇಡ, ಮನೆಯಲ್ಲಿ ಇಟ್ಕೊಂಡು ಹೊಡೆಯುವುದು ಬಡಿಯುವುದು ಮಾಡಬೇಡ. ಅರಕ್ಷಣಾತ್ ದೂಷಿತಾಯ, ದೂಷಿತ, ಅವಳು ನಿಜವಾಗಿ ಕ್ಯಾರೆಕ್ಟರ್ಲೆಸ್ ಆದ್ಲು. ಆಗ ನೀನೇನ್ ಮಾಡ್ತೀವಿ? ಒಂದು ಅವಳ ಮನೆಯಲ್ಲಿ ಇಟ್ಕೊಂಡು ಹೊಡೆಯೋದು ಬಡಿಯೋದು ಬೈಯೋದು ಏನೋ ಮಾಡ್ತೀವಿ, ಅದು ಮಾಡಬೇಡ. ಇಲ್ಲ ಮನೆಯಿಂದ ಹೊರಗೆ ಹಾಕ್ತಿ, ಅದು ಮಾಡಬೇಡ. ತ್ಯಾಗವನ್ನೂ ಮಾಡಬೇಡ, ಮನೆಯಲ್ಲಿ ಇಟ್ಕೊಂಡು ಹಿಂಸೆ ಕೊಡಬೇಡ, ಪ್ರೀತಿಯಿಂದ ಸಾಕು. ಆದರೆ ಆಕೆಯನ್ನು ಹೆಂಡತಿಯಂತೆ ದೈಹಿಕ ಸಂಪರ್ಕ ಬೆಳೆಸಬೇಡ, ಮತ್ತೆ ತಂಗಿಯಂತೆ ಸಾಕು. ಎಷ್ಟು ಪ್ರೀತಿಯಿಂದ ಸಾಕಬೇಕು ಅಂದ್ರೆ, ಅಯ್ಯೋ ಇಷ್ಟು ಪ್ರೀತಿಸುವವನಿಗೆ ನಾನು ಅನ್ಯಾಯ ಮಾಡಿಬಿಟ್ಟೇನಲ್ಲ ಅಂತ ಆಕೆಗೆ ಪಶ್ಚಾತ್ತಾಪ ಆಗುವಷ್ಟು ಪ್ರೀತಿಸಿ ಸಾಕು. ಇದು ಮೇಲ್ ಡಾಮಿನೇಷನ್. ಇದು ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡುವ ಧರ್ಮಶಾಸ್ತ್ರವ? ಇಷ್ಟು ಹೆಣ್ಮಕ್ಕಳಿಗೆ ಪರವಾಗಿ ಧರ್ಮಶಾಸ್ತ್ರಕಾರರು ಬರೆದಿದ್ದಾರೆ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ, ಆದ್ರಿಂದ ತಲೆ ಕಡಿಯುವ ಒಂದು ವಿಧಾನವೇ ಅಭಾರತೀಯ. ಆಕೆ ಒಂದು ಪಕ್ಷಕ್ಕೆ ತಪ್ಪು ಮಾಡಿದ್ದಾಳಾದ್ರೂ ತಲೆ ಕಡಿಯುವ, ಏನೂ ತಪ್ಪು ಮಾಡಿಲ್ಲ ಅವಳು. ಪಾಪ ಯಾರೋ ಅವ್ರ ದಂಪತಿಗಳು ಆ ವಿಹಾರ ಮಾಡೋದನ್ನು ನೋಡಿ ಸ್ವಲ್ಪ ಆಸೆಗಣ್ಣಿನಿಂದ ನೋಡಿದ್ಲು ಅಷ್ಟೇ. ಅವಳು ಏನೂ ತಪ್ಪು ಮಾಡಿಯೇ ಇಲ್ಲ. ಆದ್ದರಿಂದ ಇದು ತಪ್ಪಿನ ಒಂದು ಹಿನ್ನೆಲೆಯಲ್ಲಿ ಕೋಪದ ನಾಟಕ. ಕೋಪ ಮಾಡಿದ್ದಲ್ಲ, ಜಮದಗ್ನಿ ಕೋಪದ ನಾಟಕ ಆಡಿದೆ. ಯಾಕೆಂದ್ರೆ ಮುಂದೆ ಪರಶುರಾಮನ ಅವತಾರದ ಒಂದು ಮಹಾಕಾರ್ಯದ ಅಭಿವ್ಯಕ್ತಿಗೆ ಇದು ನಾಂದಿ ಅಷ್ಟೇ. ತಲೆ ಕಡಿಯಿಂದ ಪರಶುರಾಮನ ಸೋದರರ ಹತ್ರ ಹೇಳಿದೆ. ಅವನು 3-4 ಜನ ಬ್ರದರ್ಸ್ ಸೋದರರಿದ್ದರು. ಅವರೆಲ್ಲ ಅಮ್ಮನ ತಲೆ ಕಡಿಯೋದ? ಇಲ್ಲಪ್ಪ, ನಾ ಕಡಿಯೋದ. ಇಷ್ಟು ಹಿನ್ನೆಲೆ ಇದೆ. ಪರಶುರಾಮನ ತಲೆ, ಅಮ್ಮನ ತಲೆ ಕಡಿಯೋದ? ಇಲ್ಲ, ನಾ ಕಡಿಯೋದ. 4 ಜನ ಬ್ರದರ್ಸು ಆಗೋಲ್ಲ ಅಂತ ಹೇಳಿದ್ರು. ಪರಶುರಾಮ, ಇವು 4 ಜನ ನಿನ್ನ ಮಕ್ಕಳು ಉಪಯೋಗ ಇಲ್ಲ, ನನ್ನ ಮಕ್ಕಳು, ನನ್ನ ಹೆಂಡತಿನೂ ಉಪಯೋಗ ಇಲ್ಲ. 5 ಜನರದ್ದು ತಲೆ ಕಡ್ದು ಬಿಡು. ಪರಶುರಾಮ ಹೋದ, 5 ಜನರದ್ದು ತಲೆ ಕಡ್ದ. ಬೇಷ್, ಬಹಳ ಖುಷಿ ಆಯ್ತಪ್ಪ, ನೀನೊಬ್ಬರೇ ನಾನು ಹೇಳಿದ ಹಾಗೆ ಕೇಳಿದವ, ಏನು ಮಾಡಬೇಕು ಹೇಳು? ಅವರೆಲ್ಲ ಬದುಕಬೇಕು ಅಂತ ತಂದೆ ಹೇಳಿದ ಮಾತು ಮಾಡಿದ, ಮತ್ತು ಅವರೆಲ್ಲರೂ ಮತ್ತೆ ಬದುಕಿಸಿದ. ಯಾರು ಸಾಯಲಿಲ್ಲ. ಅವರೆಲ್ಲರೂ ನಿಮಗೆ ನಿಜವಾಗಿ ನೀವು ಹೇಳಿದ ಮಾತು ನಾನು ಮಾಡಿದ್ದೇನೆ, ನನ್ನ ಅಭಿಷ್ಟವನ್ನು ಪೂರೈಸಿದ್ದೇನೆ. ಅವರಷ್ಟು ಜನರು ಬದುಕಬೇಕು, ಸಾಯಬಾರದು. ಎಲ್ಲರೂ ಬದುಕಿದ್ರು, ರೇಣುಕೆ ಕೂಡ ಬದುಕಿದ್ರು. ಹೀಗೆ ತಂದೆಯ ಮಾತನ್ನು ಪಾಲಿಸಿದ, ಅದರ ತಾಯಿಯನ್ನು ಕೊಲ್ಲಿಲ್ಲ, ಬದುಕಿಸಿದ. ಇದು ಅಲ್ಲ, ಮತ್ತೆ ಬದುಕಿಸಿದ್ದ. ಒಂದು ತಲೆಗಡಿಯುವಾಗ ಬದುಕಿಸ್ತಾನೆ ಅಂತ ಹೇಗೆ ಗೊತ್ತಿತ್ತು? ಭಗವಂತನೇ ಗೊತ್ತಿತ್ತು ಅನ್ನೋದು ಬೇರೆ. ಲೋಕದಲ್ಲಿಯೂ ಹಾಗೆ. ನೀವು ಸ್ವಾಮಿ ರಾಮ್ ಅನ್ನೋರನ್ನ ಕೇಳಿದ್ದೀರಿ. ಸ್ವಾಮಿ ರಾಮು ಉಡುಪಿಗೆ ಬರ್ತಿದ್ರು ಅವರ ಗುರುಗಳ ಜೊತೆಗೆ. ಅಲ್ಲಿ ಬೈರಾಗಿಗಳ ಆಶ್ರಮದಲ್ಲಿ ಉಳ್ಕೊಳ್ತಿದ್ರು. ಬೈರಾಗಿಗಳು
ಭಿಕ್ಷೆ ಬೇಡೋ ಬೈರಾಗಿಗಳ ಒಟ್ಟಿಗೆ. ಅವ್ರು ದೊಡ್ಡ ಯೋಗ ಸಿದ್ಧರಾಗೇ ಇರ್ತಾರೆ. ಅಲ್ಲಿ ಬೈರಾಗಿಗಳ ಆಶ್ರಮದಿದ್ದು ಹೋಗ್ತಿದ್ರು. ಹರಿಹರಕ್ಕೆ ಹೋದ್ರು ಒಮ್ಮೆ ಅವರು, ಅಲ್ಲಿಂದ ಉಡುಪಿಯಿಂದ ಹರಿಹರಕ್ಕೆ ಹೋದಲ್ಲಿ ಮಳೆ. ಹರಿಹರದ ಕ್ಷೇತ್ರದ ಪೌಳಿ ಪ್ರದಕ್ಷಿಣ ಸುತ್ತು ಹೊರ ಪೌಳಿ ತನಕವೂ ನೀರು ಬಂದಿದೆ. ನೀರು ಬಂದು ಕೊಚ್ಚು ನೀರು ಹರಿತಾ ಇದೆ. ಏನ್ ಸಿಕ್ಕಿದ್ದನ್ನು ಕೊಚ್ಚಿಕೊಂಡು ಹರಿತಾ ಇದೆ. ಆಗ ಸ್ವಾಮಿರಾಮನ ಗುರುಗಳು ಹೇಳಿದ್ರಂತೆ, ಅವ್ರು ಕೆಲವನ್ನು ಕರ್ಕೊಂಡು ಬಂದಿದ್ರು ಶಿಷ್ಯರನ್ನ. ನಿಮ್ಮಲ್ಲಿ ಯಾರು ಈ ನದಿಗೆ ಹಾರಿ ಆಚೆ ದಡದಲ್ಲಿ ಮೇಲೆ ಬರ್ತೀರೋ ಅವರಿಗೆ ನಾನು ನನ್ನ ಯೋಗ ಶಕ್ತಿಯನ್ನು ಕೊಡ್ತೀನಿ. ಅವ್ರು ಒಟ್ಟಿಗೆ ಬಂದವರು ಎಲ್ಲ ಅಲ್ಲ, ಮೇಲೆ ಬಂದಿರಲ್ಲ ಕೊಡುವುದು. ನಾವು ಹಾರಿದ ಮೇಲೆ ಬರುವ ಪ್ರಶ್ನೆ ಇಲ್ಲ, ಇದು ಆಗೋದಲ್ಲ ಹೋಗೋದಲ್ಲ ಅಂತ. ನಮಗೆ ನಿಮ್ಮ ಯೋಗೋಪದೇಶವೂ ಬೇಡ, ನಾವು ಬರುವುದೂ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಕೂತು ಬಿಟ್ರ. ಯಾರು ಹಾರಲಿಲ್ಲ. ಸ್ವಾಮಿರಾಮ ಯೋಚನೆ ಮಾಡಿದ್ರಂತೆ, ಅಲ್ಲ ಹಾರು ಅಂತ ಹೇಳಿದ ಮೇಲೆ ಇವ್ರು ರಕ್ಷಿಸುವ ಜವಾಬ್ದಾರಿ ಇರ್ಬೇಕಲ್ಲ. ಗುರುಗಳು ಬೇಜವಾಬ್ದಾರರಲ್ಲಲ್ವಾ, ಅವ್ರು ರಕ್ಷಿಸ್ತಾರೆ. ಧೈರ್ಯವಾಗಿ ಹಾರಿಬಿಟ್ಟು ಪ್ರವಾಹ ಕೊಚ್ಚಿಕೊಂಡು ಹೋಗೋ. ಅವ್ರು ಹೇಳ್ತಾರೆ, ಯಾರೋ ನನ್ನನ್ನು ಎತ್ತಿಕೊಂಡು ಆಚೆ ದಡದಲ್ಲಿ ತಂದಿಟ್ಟಾಗ ಅನಾಯಾಸವಾಗಿ ಈಚೆ ಆಚೆ ಬಂದೆ. ಧೈರ್ಯ ಏನು ಅಂದ್ರೆ ಗುರುಗಳು ಹೇಳಿದ ಮೇಲೆ ಅವರು ರಕ್ಷಣೆ ಮಾಡ್ತಾರೆ. ಇದೇ ಧೈರ್ಯ ಪರಶುರಾಮರು. ತಂದೆ ತಲೆ ಕಡಿ ಅಂತ ಹೇಳಿದ್ರೆ ಅಪ್ರಾಯೋಗಿಕವಾದನ್ನ ಜ್ಞಾನಿಗಳು ಎಂದು ಹೇಳೋದಿಲ್ಲ. ಆದ್ರಿಂದ ಅದರ ಹಿಂದೆ ಏನೋ ಒಂದು ಉದ್ದೇಶ ಇದೆ ಮತ್ತು ಅದನ್ನು ಸಫಲಗೊಳಿಸ್ಬೇಕು. ಗುರುಗಳು ಹೇಳಿದ್ಮೇಲೆ ಅವ್ರು ರಕ್ಷಣೆ ಮಾಡಲೇಬೇಕು, ಅವ್ರ ಜವಾಬ್ದಾರಿ ಅದು. ಈ ಎಚ್ಚರದಿಂದ ತಲೆ ಕಳೆದ ತಕ್ಷಣ ಏನು ಬೇಕು ಕೇಳಪ್ಪ, ಎಲ್ಲರೂ ಬದುಕಬೇಕು ಅಷ್ಟೇ. ಇದು ಒಂದು ವಿಚಿತ್ರವಾದಂಥ ನಿಷ್ಠೆ, ಪಿತೃನಿಷ್ಠೆ ಮಾತೃನಿಷ್ಠೆ ಎರಡನ್ನು ಒಂದು ಬೇರೆ ಯಾವ ಅವತಾರಗಳು ತೋರಿದ ರೀತಿಯಲ್ಲಿ ತೋರಿಸಿದ. ಇದೆಲ್ಲ ಆಯ್ತು. ಇನ್ನೊಂದು ನಮ್ಮ ಉಪಾಸನೆಯ ಮುಖ ಒಂದು ಕಥೆಗಳು ಎಲ್ಲ ನಮಗೆ ಗೊತ್ತಿರುವಂತಹ ಕಥೆಗಳು, ಅದರ ಹಿನ್ನೆಲೆಯನ್ನ ಸಂಕ್ಷಿಪ್ತವಾಗಿ ಹೇಳಿದೆ. ಉಪಾಸನೆಯ ಒಂದು ಮುಖ ಇದೆ ಇದರಲ್ಲಿ. ಏನು ಅಂದ್ರೆ ಪರಶುರಾಮ ಯಜ್ಞದ ದೇವತೆ. ನಮ್ಮ ನಿತ್ಯ ಕರ್ಮದಲ್ಲಿ ಒಂದು ಯಜ್ಞ ಕಾರ್ಯ ಅಂತ ಹಿಂದೆ ಇತ್ತು. ಯಾವಜ್ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ. ಸಾಯೋ ತನಕವು ನಿತ್ಯ ಅಗ್ನಿಮುಖದಲ್ಲಿ ದೇವರ ಪೂಜೆ ಮಾಡಬೇಕು ಅಂತ. ನೀವು ಬೀಟ್ ಹೈಟ್ ಮಾಡಿ ಬಿಡಿ, ಅವ್ರು ಹೇಳೋದು ಎರಡೇ. ಒಂದು ಪ್ರಾಣಾಗ್ನಿ ಹೃದಯದಲ್ಲಿ, ಅಂತರಂಗದ ಮಾನಸ ಪೂಜೆ, ಒಂದು ಅಗ್ನಿಯಲ್ಲಿ. ಎರಡು ಶಾಸ್ತ್ರಕಾರ ಹೇಳೋದು. ಪೀಠದಲ್ಲಿ ಪ್ರತಿಮೆ ಇಟ್ಟು ಪೂಜೆ ಹೇಗೆ ಉಚ್ಚಾರ ಮಾಡಬೇಕು ಇದನ್ನೆಲ್ಲ ತಿಳಿದು ಉಚ್ಚಾರ ಮಾಡಬೇಕು. ಇದಕ್ಕೆ ಮೂಲಭೂತ ಕಾರಣ ನಮ್ಮ ವೈಶ್ವಾನರ ಅಗ್ನಿ. ನಾಭಿಯಲ್ಲಿ ಮನಃ ಸಪ್ರೇರೇತಿ ಮಾರುತ, ಮನಃ ಕಾಯಾಗ್ನಿ ಮಾಹಂತಿ ಅಹಂ ವೈಶ್ವಾನರೋ ಭೂತ. ಒಳಗಿನಿಂದ ಅಗ್ನಿ ನಾಮಕನಾದಂಥ ವೈಶ್ವಾನರ ನಾಮಕ ಭಗವಂತ ನಾಭಿಯಲ್ಲಿ ಇರತಕ್ಕಂಥ ಆ ವೈಶ್ವಾನರ ಅಗ್ನಿಗೆ ಮನಸ್ಸು ಮೆಸೇಜ್ ಕಳಿಸ್ತದೆ. ಆ ಸಪ್ರೇರೇತಿ ಅಲ್ಲಿಂದ ಗಾಳಿ ಪ್ರೆಷರ್ ಶುರುವಾಗುತ್ತೆ. ಆ ಪ್ರೆಷರ್ ನಾವು ಹೊರಗೆ ಬರುವಾಗ ಬೇರೆ ಬೇರೆ ಆಕಾರಗಳಲ್ಲಿ ಹೊರಗೆ ಬರುತ್ತೆ. ನಾವು ಯಾವ ರೀತಿಯ ಪ್ರೆಷರ್ ಕೊಟ್ಟೆವೋ ಹಾಗೆ. ಅದರಿಂದ ಮಾತು ಅಗ್ನಿಯಿಂದ ಬರುವುದು. ಸ್ವಚ್ಛವಾದ ಮಾತು ಬರಬೇಕಾಗಿದ್ದರೆ ಅಗ್ನಿದೇವನ ಅನುಗ್ರಹ ಬೇಕು. ಆದ್ದರಿಂದಲೇ ನಾವು ದೇವರನ್ನು ಪ್ರಾರ್ಥನೆ ಮಾಡೋದು ಹೇಗೆ? ಅಗ್ನಿಮೀಳೆ ಪುರೋಹಿತಂ. ಯಾಕೆಂದ್ರೆ ನುಡಿಸುವವನು ಅವನು. ನೀನು ಒಳ್ಳೆ ಸ್ವಚ್ಛವಾಗಿ ನುಡಿಸಪ್ಪ, ಇಲ್ಲದಿದ್ರೆ ವೇದ ಮಂತ್ರವೇ ಸರಿಯಾಗಿ ಬಾಯಲ್ಲಿ ಬರೋಲ್ಲ. ಮೊನ್ನೆ ಒಬ್ರು ಎಲ್ಲ ಒಂದ್ ಕಡೆ ಹೋಗಿದ್ದೆ. ಈ ಗಾಯತ್ರಿ ಮಂತ್ರ ಜಪ ಮಾಡೋದು ಯಾಕೆ? ಈಗ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಅಂದ್ರೆ ರೇಪ ಹೇಳಿ ಬರೋದಿಲ್ಲ ಬಾಬು. ಈ ಗಾಯತ್ರಿ ಮಂತ್ರ ಎಲ್ಲ ಹೇಳ್ತಾರೆ ಯಾಕೆ ಹೇಳುದು ಅಂತ ಕೇಳಿದ್ರು. ನನಗೆ ಒಂದ್ 2 ನಿಮಿಷ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗಿಲ್ಲ. ದೇವರು ಗಾಯತ್ರಿ ಮಂತ್ರ ಅಂತೂ ನುಡಿಸ್ಬೇಕಾಗಿದ್ರೆ ಭಗವದ್ ಅನುಗ್ರಹ ಬೇಕು, ಇದ್ರ ಬರೋಲ್ಲ ಬಾಯಲ್ಲಿ. ಅದಕ್ಕೆ ಅಗ್ನಿಯ ಪವರು. ಅದೇ ಮಾತೆಲ್ಲ ಜ್ಯೋತಿ ಇದ್ರು ಬಸವಣ್ಣ. ಎಲ್ಲ ಒಂದಕ್ಕೊಂದು ಲಿಂಕದು. ವೇದವನ್ನು ನಿರಾಕರಣೆ ಮಾಡುವವರು ವೇದದಿಂದಲೇ ಕಲಿಯೋದು. ಅದು ಆದ್ರಿಂದ ಅಗ್ನಿವೀಳೆ ಮೊದಲು ಅಗ್ನಿಯ ಸ್ತೋತ್ರ ಯಾಕೆ ಮಾಡೋದು ಅಂದ್ರೆ, ನಾನು ವೇದ ಮಂತ್ರ ಹೇಳ್ತೀನಪ್ಪ, ನನ್ನಿಂದ ವೇದ ನುಡಿಸು, ಸ್ವಚ್ಛವಾಗಿ ನುಡಿಸು, ತಪ್ಪು ನುಡಿಸ್ಬೇಡ. ಇವಾಗ ಎಷ್ಟೋ ಪ್ರಿಂಟ್ ಮಾಡೋ ತಪ್ಪು ಬರೀತಾರೆ, ಹಂಗೆ ಓದಿ ಬಿಡ್ತಾರೆ ನಮ್ಮ ಹುಡುಗರು. ಇವಾಗ ನೋಡಿ, ಶನ್ನೋ ಮಿತ್ರಶ್ಯ ವರುಣ ಶನ್ನ ಇಂದ್ರೋ ಬೃಹಸ್ಪತಿ ವಿಷ್ಣು ಶನ್ನೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಆಮೇಲೆ ಎಲ್ರು ಹೆಂಗ್ ಹೇಳ್ತಾರೆ, ಹೆಚ್ಚಿನ ಜನ ನಾನು ಕೇಳಿದ್ದೇನೆ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ವಸ್ತುತಃ ವೇದದಲ್ಲಿ ಹಾಗಿಲ್ಲ. ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತಿದೆ. ಎಲ್ರೂ ತ್ವಮೇವ ಹೇಳುದು, ತ್ವಮೇವ ಹೇಳೋಲ್ಲ. ಅದು ಒಳಗಿನಿಂದ ಅಗ್ನಿ ಪ್ರೇರಣೆ ಮಾಡೋಲ್ಲ ಕೆಲವರಿಗೆ ಸರಿಯಾಗಿ ಉಚ್ಚಾರ ಮಾಡ್ಲಿಕ್ಕೆ. ತಪ್ಪೇ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಸಹಸ್ರ ಶೀರ್ಷಗುಂ ದೇವಂ ಅಂತ ಹೇಳಿದ್ರು. ಇದು ಎಂಥದ್ದು? ಇದು ಯಾವ ವೇದ?
ನಾನು ಹೋಗಿ ಕೇಳಿದೆ. ಅವ್ರು ಘನಾಂತ ಓದಿದವರು, ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು. ಸಹಸ್ರ ಶೀರ್ಷ ಗುಂ ದೇವ. ಅಲ್ಲ, ಇಲ್ಲಿ ಗುಮ್ಮ ಯಾಕೆ ಬಂದ? ಇಲ್ಲಲ್ಲ, ವೇದದಲ್ಲಿ ಇಲ್ಲಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಗುರು ಪರಂಪರೆಯಿಂದ ಪಾಠ ಆದದ್ದು ಒಂದು ಸರಿ. ಸುಮ್ಮನೆ ನಮಸ್ಕಾರ ಬಂದೆ. ಅವರಿಗೆ ಅವ್ರ ಗುರುಗಳು ಹಾಗೆ ಹೇಳಿದ್ದಂತೆ. ಅದು ವೇದ ಗುರು ಪರಂಪರೆಯಿಂದ ಹೇಳಿದ ಹಾಗೆ ಹೇಳಬೇಕು, ಬೇರೆ ಹೇಳೋ ಹಾಗಿಲ್ಲ. ಆಯ್ತು ಸ್ವಾಮಿ ನಮಸ್ಕಾರ. ಅದು ನಿಜವಾಗಿ ಸಹಸ್ರ ಶೀರ್ಷಂ, ಶೀರ್ಷ ಅನ್ನೋದನ್ನ 2 ಅಕ್ಷರವನ್ನ 3 ಅಕ್ಷರ ಮಾಡಿ ಹೇಳಬೇಕು, ಸ್ಪ್ಲಿಟ್ ಮಾಡಿ ಹೇಳಬೇಕು. ನಾನು ಹೇಳಿದೆ ತತ್ ಸವಿತುರು ವರೇಣ್ಯಂ, ವರೇಣ್ಯಂ ಹಾಗೆ ಸಹಸ್ರ ಶೀರ್ಷಂ ದೇವಂ ಹೇಳ್ಬೇಕು. ಅವರು ಅದನ್ನು 1 ಅಕ್ಷರ ಜಾಸ್ತಿ ಆಗ್ಬೇಕಲ್ಲ, ಅದಕ್ಕೆ ಸಹಸ್ರ ಶೀರ್ಷ ಗುಂ ದೇವಂ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ನಾವು ಮಾಡ್ತಕ್ಕಂಥ ವೇದೋಚ್ಚಾರ ದೋಷಗಳು ತುಂಬಾ ಉಂಟು. ಕೆಲವು ಸೇರಿಸಿ ಬಿಡ್ತೇವೆ. ನೋಡಿ, ವೇದದಲ್ಲಿ ಶ್ರೀ ಸೂಕ್ತ ಇದೆ. ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ಮೃಣೆ. ಇದು ವೇದದಲ್ಲಿ ಇರೋದು. ತಾಂ ಪದ್ಮಿನೀಮೀಂ ಶರಣಂ ಅಹಂ ಪ್ರಪದ್ಯೆ ಅಂತ ಯಾರೋ ಅಹಂ ಸೇರಿಸ್ಬಿಟ್ರು. ಅಹಂಕಾರ ಜಾಸ್ತಿ ಆದವು ಅವರಿಗೆ. ಅಹಂ ವೇದಕ್ಕೂ ಸೇರಿಸ್ಬಿಟ್ರು. ತಮ್ಮಲ್ಲಿತ್ತು ಅದನ್ನು ವೇದಕ್ಕೂ ಸೇರಿಸ್ಬಿಟ್ರು. ಆದ್ರೆ ಅಹಂ ಅನ್ನೋ ಶಬ್ದ ವೇದದಲ್ಲಿ ಇಲ್ಲ. ಆದ್ರೆ ಇವತ್ತು ನೀವು ಕೇಳಿ, ಪಾರಾಯಣ ಮಾಡುವವರಲ್ಲಿ 100ಕ್ಕೆ 99 ಜನ ಶರಣಂ ಅಹಂ ಪ್ರಪದ್ಯೆ ಅಂತ ಹೇಳೋದು. ಸರಿಯಾದ ವೇದ ಪ್ರಾಯ ಯಾರು ಹೇಳೋದಿಲ್ಲ. ಅವ್ರು ಕಲಿಸುವುದೇ ಹಾಗೆ. ಅವ್ರು ಹೇಳೋರು ತಪ್ಪು ನಾನು ಹೇಳೋದಿಲ್ಲ. ಪಾಠ ಪರಂಪರೆಯಲ್ಲಿ ಹಾಗೆ ಬಂದಿದೆ. ಆಮೇಲೆ ಇಂಥ ತುಂಬಾ ಇದೆ. ಭವಂತಿ ಕೃತಪುಣ್ಯಾನಾಂ ಭಕ್ತ್ಯಾ ಶ್ರೀ ಸೂಕ್ತಂ ಜಪೇತ್ ಅಂತಾರೆ. ಏನು ಅನ್ವಯವೇ ಇಲ್ಲ ಅದಕ್ಕೆ. ನ ಕ್ರೋಧೋ ನ ಚಮತ್ಸರ್ಯಂ ನ ಲೋಭೋ ನಾಶುಭಾವತಿ ಭವಂತಿ ಕೃತಪುಣ್ಯಾನಾಂ ಭಕ್ತ್ಯಾ ಶ್ರೀ ಸೂಕ್ತ ಜಾಪಿನಾಂ ಅಂತ ಆಗ್ಬೇಕು. ಅದಕ್ಕೆ ಅನ್ವಯ ಇದೆ. ಭಕ್ತ್ಯಾ ಶ್ರೀ ಸೂಕ್ತಂ ಜಪೇತ್ ಅಂದ್ರೆ ದೇವರೇ ಗತಿ. ಏನು ಅನ್ವಯವೇ ಇಲ್ಲ ಅದಕ್ಕೆ. ಅಂದ್ರೆ ನಮಗೆ ಸಂಸ್ಕೃತದಲ್ಲಿ ಏನ್ ಹೇಳಿ ಛಾಂದಸ್ಸ ಪ್ರಯೋಗ ಅಂತ ಆಗಿಬಿಟ್ಟಿದೆ. ಏನ್ ತಪ್ಪು ಹೇಳಿದ್ರು ನಡೆದು ಹೋಗೋದು. ಇದು ಅಂದ್ರೆ ಸಂಸ್ಕೃತ ಬಲ್ಲವರಲ್ಲೇ ವೇದೋಚ್ಚಾರದ ಇಂಥ ದೋಷಗಳಿದೆ. ಇದನ್ನೆಲ್ಲ ಪರಿಹಾರ ಮಾಡಬೇಕಾಗಿದ್ದರೆ ನಾವು ಕಡೆ ಒಂದು ಉಪಾಯ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ಸ್ವರವರ್ಣ ದೋಷ ಸರ್ವಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಮಹಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಹೇಳ್ಬಿಟ್ರೆ 3 ನಾಮ ಹೇಳ್ಬಿಟ್ರೆ ಎಲ್ಲ ತಪ್ಪು ಹೋಯ್ತು ಅಂತ. ಆ ನಾಮವನ್ನೇ ತಪ್ಪಾಗಿ ಹೇಳ್ತಾರೆ ಕಡೆಗೆ. ಯಾವ ದೇವರ ರಕ್ಷಣೆ ಮಾಡ್ಬೇಕು ನಮ್ಮನ್ನ. ಆದರೆ ನಿಜವಾಗಿ ಸ್ವಚ್ಛ ಉಚ್ಚಾರದ ನಿಯಾಮಕ ದೇವತೆ ಪರಶುರಾಮ. ಅದೇ ಅಗ್ನಿ ಅಂದ್ರೆ ಅಗ್ನಿ ಅಂತರ್ಗತ. ಹಾಗಾಗಿ ಪರಶುರಾಮ ನಮ್ಮಿಂದ ಸ್ವಚ್ಛ ವಾಣಿ ನುಡಿಸ್ಬೇಕು. ಪರಶುರಾಮ ಯಜ್ಞದ ಮುಖದಿಂದ ತಮ್ಮ ಆರಾಧನೆ ತೆಗೆದುಕೊಳ್ಬೇಕು. ಯಜ್ಞ ಮಾಡುವುದಕ್ಕೋಸ್ಕರ ನಾವು ಗಳಿಸ್ತಕ್ಕಂಥ ಸಂಪತ್ತು ಉಂಟಲ್ವಾ, ಯಜ್ಞಾರ್ಥ ಸಂಪತ್ ದೇವತಾ ಪರಶುರಾಮ, ಅವನು ಪರಶುರಾಮ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ಸಂಪಾದನೆ ಮಾಡ್ತೇವೆ. ಸಂಪಾದನೆ ಮಾಡಿದ್ರೆ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುತ್ತೇವೆ. ಆ ದುಡ್ಡಿನ ದೇವತೆ ಪರಶುರಾಮ, ಮಾಡತಕ್ಕ ಯಜ್ಞದ ದೇವತೆ ಪರಶುರಾಮ, ಅಗ್ನಿಯಲ್ಲಿ ಅಂತರ್ಗತನಾಗಿ ಆಹುತಿಯನ್ನು ಸ್ವೀಕರಿಸುವ ದೇವತೆ ಪರಶುರಾಮ, ನಮ್ಮ ಬಾಯಿಂದ ಒಳ್ಳೆಯ ಮಾತನ್ನು ನುಡಿಸುವ ದೇವತೆ ಪರಶುರಾಮ. ಇದು ಅಧ್ಯಾತ್ಮದ ಅನುಸಂಧಾನದಲ್ಲಿ ಈ ಕಥೆಯಲ್ಲ ಬಿಡಿ. ಅಧ್ಯಾತ್ಮ ನಮ್ಮ ನಿತ್ಯ ಜೀವನದಲ್ಲಿ ಪರಶುರಾಮನಿಗೆ ಇಷ್ಟು ಅಂಶದ ನಿಯಂತ್ರಣ ಇದೆ ನಮ್ಮ ಬದುಕಿನಲ್ಲಿ. ಅಂದ್ರೆ ನಮ್ಮ ನಡೆ ನುಡಿ ಎರಡರಲ್ಲೂ ಪರಶುರಾಮ ಇದ್ದಾನೆ. ಹಾಗಾಗಿ ಪರಶುರಾಮ ಬಹಳ ಮುಖ್ಯ ಆಗ್ತಾನೆ ಅಧ್ಯಾತ್ಮ ಸಾಧಕರಿಗೆ. ಉಳಿದವರಿಗೆ ತಾಯಿಯ ತಲೆ ಕಡ್ದ, ಒಂದಿಷ್ಟು ರಾಜನ ಕಡ್ದ, ಏನ್ ಅವತಾರ ಅಂತಾರೆ. ಆಯ್ತು. ಆಮೇಲೆ ಪರಶುರಾಮ ಅವತಾರ ಆದ್ಮೇಲೆ 2ನೇ ಅವತಾರ ಅವ್ರು ಹೇಳೋದು ಅವತಾರ